ಪ್ರದರ್ಶನ ಶಾಂತಿ ಪರಾನಂದಿ ಪ್ರವೃತ್ತಿ ನಾಳೆ ಕಂಟು ಬರ್ತನಿಂಚಿನ ದುರಿತಂಟು ಮತ್ತು ಜಾಲಕ್ತಿಂದ ಆಳೆ ಕಂಡು ಮಾಮಾನ ಜ್ಞಾನ ವಿದ್ಯೆಯಾಗಿಸಿದ್ದಾರೆ ಫಿಟ್ನೆಸ್ ಆರೋಗ್ಯ ವಿಶೇಷವಾದ ಪುರಾಣ ಅಂತ ಅನೇಕ ರೀತಿಯಾದಂಥ ಉತ್ತಮ ಪುರಾಣವನ್ನು ದ್ವಾದಶಾಕ್ಷರ 88 ವರ್ಷ ಪೂರ್ತಿ ಸಂದರ್ಭದಲ್ಲಿ ಪ್ರಚಾರ ಅಥವಾ ಆರೋಗ್ಯ ಮಾತಿನ ಪರಿಹಾರ ಹರಿಸರ್ವೋತ್ತಮ ಮತ್ತು ಜ್ಞಾನಭಕ್ತಿ ಇಲಾಖೆ ಮಹಾಂತ ಹೊಸ ಕುಟುಂಬ ಸಪರಿವಾರ ಪೂರ್ಣ ಶ್ರೇಯಸ್ಸಿನ ದೇಹದ ಪರಮಾನುಗ್ರಹಪಡುವ ಉದ್ದೇಶ ಅಂತ ಅವರ ದಿವಸ ಆ ದುರ್ಗಾ ಪರಮೇಶ್ವರ ವೆಂಕಟರಮಣ ದೇವರ ಸನ್ನಿಧಾನ ದ್ವಾದಶಾಕ್ಷರ ಮಂತ್ರ ಹೋಮ ಅಂಚನೆ ಹವಮಾನ ಸೂಕ್ತ ಹೋಮ ಅಂಚನೆ ಯಥಾಶಕ್ತಿ ದಾನ ದಕ್ಷಿಣ ಪೂರ್ವಕ ಬ್ರಾಹ್ಮಣ ಸುವಾಸಿನಿ ಸಮಾರಾಧನೆ ಎನ್ನುವಂಥ ಅಂಪುಣ ಪಂಡಿತ ಸಂಕಲ್ಪ ಅಂತ ಪ್ರಕಾರ ಸತ್ಕರ್ಮ ಎನ್ನುವಂಥ ಭಾಗವತ ಪೂಜವಾದ್ಯ ಗೋಪಾಲಕೃಷ್ಣದೇ ಅಂಚನೆ ಆ ಹವಮಾನ ಸಂಬಂಧ ಮಾಡಿದಂಥ ಮಹಾವಿಷ್ಣುದೇವ ಕ್ಷೇತ್ರದ ದುರ್ಗಾ ಪರಮೇಶ್ವರ ವೆಂಕಟರಮಣ ಕುಲದೇವರನ್ನ ಕೊಡುವಂಥ ಗ್ರಾಮದೇವ ಕಾವರು ಮಹಾಲಿಂಗೇಶ್ವರ ಸ್ವಾಮಿ ಅಂತ ಸನ್ನಿಧಾನ ಸಂತೋಷ ಅಂತ ಅವರ ಸ್ವೀಕಾರ ಅಂತಂದು ಭರತ ಮಸ್ತಕ ವಿಚಾರಾಂಗಳ ಅಂತ ಪರಿಹಾರ ಕೊಟ್ಟು ಮಿಕ್ಕ ಜೀವನದ ಉತ್ತರೋತ್ತರ ಶ್ರೇಯಸ್ಸಿನ ನಿಷ್ಠಾರ್ಥನವಾದ ಅನುಗ್ರಹ ಕಾಪಾಡೋದು ನಮ್ಮ ಕೊಡುವ ಸೇವೆ ಸಂತೋಷ ಅಂತ ಸ್ವೀಕಾರ ಅಂತ
ನಿರಂತರ ಅನುಗ್ರಹ ಮಹಾಪ್ರಸಾದ ವ್ಯವಸ್ಥೆ ಇದೆ. ದಯವಿಟ್ಟು ಶ್ರೀ ಅವಿನಾಶ್ ಕೊಣಕೆರವರು ಶ್ರೀ ಕೃಷ್ಣ ಲೀಲೆಯ ಬಗ್ಗೆ 1 ಗಂಟೆ ಪ್ರವಚನ ಮಾಡಬೇಕಂತ ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಯೋಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತೆ ಶಕ್ತಿಧರಃ ಸುಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕಸ್ತೂರಿ ತಿಲಕಂ ಲಲಾಟಫಲಕೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಂ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂಚ ಕಲಯನ್ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ. ಪ್ರಿಯ ಅಧ್ಯಾತ್ಮ ಬಂಧುಗಳೇ, ಭಾಗವತ ಸಪ್ತಾಹ ನಿನ್ನೆಯ ತನಕ ನಾವು ಕೇಳಿದ್ದೆವು. ಈ ದಿವಸ ದ್ವಾದಶಾಕ್ಷರಿ ಹೋಮವನ್ನು ಶ್ರೀಯುತ ನವೀನಚಂದ್ರ ಕುಟುಂಬದವರು ನೆರವೇರಿಸಿದ್ದಾರೆ. ಪವಮಾನ ಹೋಮ ಕೂಡ ಆಗಿದೆ. ಈ ಪುಣ್ಯ ಸಂದರ್ಭದಲ್ಲಿ ಸಮಾರೋಪವಾಗಿ 1 ಗಂಟೆಗಳ ಕಾಲ ಶ್ರೀಕೃಷ್ಣನ ಬಗೆಗೆ ಮಾತನಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಬಂಧುಗಳೇ, ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ತೇ ಭಾರತ ಭೂಮಿಭಾಗೆ. ಭಾರತದ ಈ ಭೂಭಾಗದಲ್ಲಿ ಜನಿಸಿದವರು ಧನ್ಯರು. ಸ್ವರ್ಗ ಮತ್ತು ಅಪವರ್ಗ ಈ ಎರಡಕ್ಕೂ ಕೂಡ ದಾರಿಯನ್ನು ತೋರಿಸುವಂತಹ ಈ ಭೂಮಿಯಲ್ಲಿ ದೇವತೆಗಳು ಕೂಡ ಮನುಷ್ಯರು ದೇವತೆಗಳ ಹಾಗೆ, ದೇವತೆಗಳು ಕೂಡ ಮಾನವರ ಹಾಗೆ ಬಂದು ಇರಲಿಕ್ಕೆ ಇಚ್ಛಿಸ್ತಾರೆ. ಅಂತಹ ಪವಿತ್ರವಾದ ಭೂಮಿಯಲ್ಲಿ ನಾವಿದ್ದೇವೆ. ನೂರಾರು ಸಾವಿರಾರು ವರ್ಷಗಳಿಂದ ಜಗತ್ತಿನ ಎಲ್ಲ ಕಡೆಗಳಲ್ಲಿಯೂ ಕೂಡ ಜನ ಬದುಕಿನ ದಾರಿಗೋಸ್ಕರ ಒದ್ದಾಡ್ತಾ ಇರಬೇಕಾಗಿದ್ದರೆ ಭಾರತದ ಈ ಭೂಭಾಗದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ನಮ್ಮ ಋಷಿಮುನಿಗಳು ಕುಳಿತು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು.
ಮನುಷ್ಯನ ಜೀವಿತಕ್ಕೆ ಎರಡು ದಾರಿಗಳು. ಒಂದು, ಅವನ ಬದುಕಿಗೆ ಬೇಕಾದಂತಹ ಗಳಿಕೆಯನ್ನು ಅವನು ಮಾಡಿಕೊಳ್ಳುವುದು. ಆ ಗಳಿಕೆಯನ್ನು ಮಾಡಲಿಕ್ಕೋಸ್ಕರ ಅವನಿಗೆ ಒಂದು ಲೌಕಿಕವಾದಂತಹ ವಿದ್ಯೆ ಬೇಕು. ಆ ಲೌಕಿಕವಾದಂತಹ ವಿದ್ಯೆಯನ್ನು ಕಲಿತು ತನ್ನ ಜೀವನಕ್ಕೆ ಬೇಕಾದಂತಹ ಗಳಿಕೆಯನ್ನು ಅವನು ಮಾಡಿಕೊಂಡು ತನ್ನ ಜೀವನದ, ಕುಟುಂಬದ, ಪರಿವಾರದ ನಿರ್ವಹಣೆಗೋಸ್ಕರ ಧನ ಸಂಪಾದನೆಯನ್ನು ಮಾಡಿಕೊಂಡು ಹೋಗಬೇಕು. ಇದು ಬದುಕಿನ ಒಂದು ಮುಖ. ಈ ಬದುಕಿನ ಮುಖವನ್ನು ಯಾವತ್ತೂ ಕೂಡ ಹಿರಿಯರು ಮರೆಯಲಿಲ್ಲ. ಹಾಗಾಗಿ ಸಹಸ್ರ ವರ್ಷಗಳ ಹಿಂದೆ ಯಾವ ಕಾಲದಲ್ಲಿ ಭೂಮಿಯು ಸಮೃದ್ಧವಾಗಿತ್ತೋ ಆ ಕಾಲದಲ್ಲಿಯೂ ಕೂಡ ಬದುಕಿನ ಈ ಮುಖವನ್ನು ಯಾರೂ ಮರೆಯಲಿಲ್ಲ. ಆದರೆ ನಾವು ಲೌಕಿಕವಾದ ವಿದ್ಯೆಯನ್ನು ಗಳಿಸಿಕೊಂಡು ಆ ಲೌಕಿಕವಾದ ವಿದ್ಯೆಯಿಂದ ಅರ್ಜಿತವಾದಂತಹ ಒಂದು ವೃತ್ತಿಯನ್ನು ಮಾಡಿಕೊಂಡು ಅದರಿಂದ ಕುಟುಂಬ ಭರಣ ಪೋಷಣಕ್ಕೋಸ್ಕರ ಧನ ಸಂಪಾದನೆ ಮಾಡುವುದು ಅದು ಕೇವಲ ಒಂದು ಹಂತ ಮಾತ್ರ ಅನ್ನುವಂತಹ ಒಂದು ಪ್ರಜ್ಞೆ ಯಾವತ್ತೂ ಕೂಡ ಭಾರತ ಭೂಮಿ ಭಾಗದಲ್ಲಿ ಜನಿಸಿದವರಿಗೆ ಇತ್ತು. ಅದು ಈ ದೇಶದ ಸಂಸ್ಕೃತಿ. ಆದರೆ ಪಾರಮಾರ್ಥಿಕವಾದಂತಹ ಒಂದು ಸತ್ಯ, ಒಂದು ಬದುಕು ಅದು ಇನ್ನೊಂದಿದೆ. ಯಾವುದೋ ಒಂದು ಉದ್ಯೋಗ ಬಂದ ತಕ್ಷಣ, ಯಾವುದೋ ಒಂದು ಅಧಿಕಾರ ಬಂದ ತಕ್ಷಣ, ಯಾವುದೋ ಒಂದಷ್ಟು ಹಣ ಸಂಪಾದನೆ ಆದ ತಕ್ಷಣ ಮನುಷ್ಯ ಬದಲಾಗುವುದಿಲ್ಲ. ಅವನ ಮೂಲಭೂತವಾದಂತಹ ಪ್ರಶ್ನೆಗಳು, ಅವನ ಮೂಲಭೂತವಾದಂತಹ ಚಿಂತನೆಗಳು, ಅವನ ಮೂಲಭೂತವಾದಂಥ ಕಷ್ಟ ಸುಖಗಳು ಇದು ಸದಾ ಆಧ್ಯಾತ್ಮದ ಉನ್ನತಿಯ ಒಂದು ದಾರಿಯನ್ನು ಹುಡುಕುತ್ತಾ ಇರ್ತವೆ. ಮನುಷ್ಯನ ಬದುಕಿನ ಗತಿಯನ್ನು ನಿರ್ದೇಶಿಸ್ತಾ ಇರ್ತವೆ. ಒಂದು ಹಂತದಲ್ಲಿ ಹೇಗೆ ಪ್ರಕೃತಿಯಲ್ಲಿ ತೊಟ್ಟನ್ನು ಕಳಚಿದಂತಹ ಎಲೆ, ಹೊಸ ಚಿಗುರು ಬಂದಾಗ ಹಳೆಯ ಎಲೆಗಳು ತನ್ನಷ್ಟಕ್ಕೆ ತಾನು ಬಿದ್ದು ಹೋಗುವಂತೆ ಪ್ರಪಂಚವನ್ನು ಬಿಟ್ಟು ತೆರಳಬೇಕಾದಂತಹ ಒಂದು ಸ್ಥಿತಿಯನ್ನು ಮನುಷ್ಯ ಎದುರಿಸಬೇಕು. ಕಿತ್ತು ತೆಗೆಯುವಂತಾಗಬಾರದು ಎಲೆಯನ್ನು. ಎಲೆಯು ತನ್ನಷ್ಟಕ್ಕೆ ಬಿದ್ದು ಹೋಗಬೇಕು. ಫಲವು ಎಳೆಗಾಯಿಯಾಗಿ, ಹೀಚಾಗಿ, ಮಿಡಿಯಾಗಿ ಬೆಳೆದು ತನ್ನಷ್ಟಕ್ಕೆ ಹಣ್ಣಾಗಿ ತನ್ನಲ್ಲಿದ್ದ ಎಲ್ಲ ರಸವನ್ನು ಕೂಡ ಮಧುರವಾದ ರಸವನ್ನಾಗಿ ಮಾಡಿ ತೊಟ್ಟಿನಿಂದ ತಾನಾಗಿ ಕಳಚಿ ಬಿದ್ದು ನೂರಾರು ಜೀವಜಾತಗಳಿಗೆ ಆಧಾರಭೂತವಾಗುವಂತೆ ಮನುಷ್ಯನು ಕೂಡ ತನ್ನ ಬದುಕಿನಲ್ಲಿ ಬೆಳೀತಾ ಇದ್ದ ಹಾಗೆ ಯಾವೆಲ್ಲ ಸಾಧನಗಳು ಶರೀರದಲ್ಲಿ ಒಳಗಾಗಿದೆಯೋ ಆ ಎಲ್ಲ ಸಾಧನಗಳನ್ನು ಬಳಸಿಕೊಂಡು ತಾನು ಈ ಪಥದಲ್ಲಿ ಸಾಗಬೇಕು ಅನ್ನುವಂಥ ಆಧ್ಯಾತ್ಮಿಕವಾದ ಎಚ್ಚರಿಕೆಯನ್ನು ಕೂಡ ನಮ್ಮ ಹಿರಿಯರು ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಭಾರತ ಭೂಮಿ ಭಾಗದಲ್ಲಿ ಜನಿಸಿದವರೆಲ್ಲರೂ ಧನ್ಯರು. ಯಾಕೆಂದರೆ ಹಿರಿಯರು ಹಾಕಿಕೊಟ್ಟಂತಹ ದಾರಿ, ಆ ದಾರಿ ಯಾವ ಕಾಲದಲ್ಲಿ ಜಗತ್ತೆಲ್ಲ ಭೋಗದಲ್ಲಿ ಮುಳುಗಿ ಭೋಗದ ತುರಿಯ ಸ್ಥಿತಿಯನ್ನು ಕಾಣುವಂಥ ಸಂದರ್ಭದಲ್ಲಿಯೂ ಕೂಡ ಇವತ್ತು ಬೆಳಕಿನಲ್ಲಿ ನಿರತರಾದಂಥ ಭಾರತರಲ್ಲಿ ಆ ಎಚ್ಚರಿಕೆಯು ಜಾಗೃತವಾಗಿದೆ. ಅದಕ್ಕೆ ಕಾರಣ ಹಿಂದಿನ ಮಹಾತ್ಮರು ಹಾಕಿಕೊಟ್ಟಂತಹ ದಾರಿ. ಹಾಗಾಗಿ ಐಹಿಕ ಮತ್ತು ಆಮುಷ್ಮಿಕ ಅಂತ ಎರಡು ಪದಗಳು. ಮನುಷ್ಯನಿಗೆ
ಎರಡು ಕೂಡ ಇದೆ, ಇಹ ಮತ್ತು ಪರ ಅಂತೆ. ಯಾವನು ಇಹದ ಬಗ್ಗೆ ಮಾತ್ರ ಚಿಂತೆಯನ್ನು ಮಾಡ್ತಾನೋ, ಯಾವನು ಆಮುಷ್ಮಿಕ ಪರ ಇದರ ಬಗ್ಗೆ ಚಿಂತೆಯನ್ನೇ ಮಾಡದೆ ಬರೀ ಪ್ರಾಣಿ ಸ್ವರೂಪವಾಗಿರ್ತಾನೋ, ಅವನು ಭೋಗದಲ್ಲಿ ನಿರತನಾಗಿ ಆತ್ಯಂತಿಕವಾದ ಸತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸಾಕಷ್ಟು ಕ್ಲೇಶಗಳಿಗೆ ಒಳಗಾಗ್ತಾನೆ, ಸಾಕಷ್ಟು ದುಃಖಗಳಿಗೆ ಈಡಾಗ್ತಾನೆ. ಹಾಗೆ ಬದುಕಿನ ಪರಮಸತ್ಯವನ್ನು ಚಿಂತನೆ ಮಾಡಿದಂತಹ ಹಿರಿಯರು ಇದರಲ್ಲಿ ಆಗಾಗ ಹೊಸತನವನ್ನು ತರಬೇಕು ಅಂತ. ಸಾಮಾನ್ಯವಾಗಿ ನೀರು ನಿಂತಿದ್ದರೆ ಅದರಲ್ಲಿ ಕೊಳೆಗಳು ಕಾಣಿಸಿಕೊಳ್ತವೆ, ಕಶ್ಮಲಗಳು ಉಂಟಾಗ್ತವೆ. ಹಾಗಿದ್ದಾಗ ಆ ನೀರು ಹರಿತಾ ಇರಬೇಕು. ಹರಿತಾ ಇದ್ದಾಗ ಹೊಸ ನೀರು ಅದಕ್ಕೆ ಪ್ರವೇಶ ಆಗ್ತದೆ. ಹೊಸ ನೀರು ಪ್ರವೇಶ ಆದಾಗ ಹಳೆಯ ನೀರು ಹೊರಟೋಗ್ತದೆ. ಮತ್ತು ಜೀವನ ಅನ್ನುವಂಥದ್ದು ಹೀಗೆ ಒಂದು ಪ್ರವಾಹ. ಜೀವನ ಮಾತ್ರ ಅಲ್ಲ, ಸಂಸ್ಕೃತಿ ಅನ್ನೋದು ಪ್ರವಾಹ, ಧರ್ಮ ಅನ್ನೋದು ಪ್ರವಾಹ. ಯಾವ ನದಿಯಲ್ಲಿಯೂ ಕೂಡ ಒಂದು ಸಲ ಇಳಿದ ನದಿಯಲ್ಲಿ ಇನ್ನೊಂದು ಸಲ ಇಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಒಂದು ಸಲ ಇಳಿದ ನದಿಯಲ್ಲೇ ಮತ್ತೊಂದು ಸಲ ಇಳಿಲಿಕ್ಕೆ ಆಗೋದಿಲ್ಲ. ಒಂದು ಸಲ ಕಾಲಿಕ್ಕಿದ ನೀರಿಗೆ ಮತ್ತೊಂದು ಸಲ ಕಾಲಿಕ್ಕಲಿಕ್ಕೆ ಆಗೋದಿಲ್ಲ. ಪ್ರವಾಹ ಹೋಗ್ತಾ ಇರ್ತದೆ, ಕಾಲದ ಪ್ರವಾಹ ಚಲಿಸ್ತಾ ಇರ್ತದೆ, ಅದನ್ನು ಯಾರೂ ನಿಲ್ಲಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಭಾರತದ ಸಮಗ್ರ ಪ್ರವಾಹದಲ್ಲಿ ಆಗಾಗ ಹೊಸ ನೀರನ್ನು ತಂದು ಅಲ್ಲಲ್ಲಿ ನಿಂತು ಕಲುಷಿತವಾಗ್ತಾ ಇದ್ದಂತಹ ಮನುಷ್ಯನ ಬುದ್ಧಿಯ ಕಶ್ಮಲಗಳನ್ನು ತೊಳೆದು ಮತ್ತೆ ಅವನನ್ನು ಅಮೃತಸ್ಯ ಪುತ್ರಾಹ ಅಂತ, ಎಲ್ಲರೂ ಕೂಡ ಅಮೃತದ ಪುತ್ರರು ಅನ್ನುವಂಥ ಭಾವನೆಯನ್ನು ಜಾಗೃತಿ ಮಾಡಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಅವತಾರ ಪುರುಷರು ಕಾಣಿಸಿಕೊಂಡರು. ನೂರಾರು ಅವತಾರಗಳು ಯಾಕೆ ಭಾರತದಲ್ಲಿ ಆಯಿತು ಅಂತ ಕೇಳಿದರೆ, ಭಾರತೀಯರಿಗೆ ಬಹಳ ಮುಖ್ಯವಾಗಿರುವಂಥದ್ದು ಏನು ಅಂದರೆ, ಯಾವ ಬದುಕನ್ನು ದೇವರು ಕೊಟ್ಟಿದ್ದಾನೆ, ಆ ಬದುಕಿನ ಮೂಲ ಯಾವುದು, ಕೊಟ್ಟವನು ಯಾರು, ಯಾರಿಂದ ಈ ಎಲ್ಲ ಸೃಷ್ಟಿಯಾಯಿತು, ಆ ಸೃಷ್ಟಿಯ ರಹಸ್ಯ ಏನು, ಮತ್ತು ಅದರ ಹಿನ್ನೆಲೆಯಲ್ಲಿರುವಂತಹ ಚಾಲನಾ ಶಕ್ತಿ, ಅದನ್ನು ನಾವು ತಿಳ್ಕೊಳ್ಬೋದಾ, ನಮ್ಮ ಬದುಕಿನ ಆತ್ಯಂತಿಕವಾದ ಗುರಿ ಏನು, ಇದೆಲ್ಲವನ್ನು ಕೂಡ ಉಪನಿಷತ್ ಕಾಲದಲ್ಲಿ ಚಿಂತಿಸ್ತಾ ಬಂದಿದ್ದಾರೆ. ವೇದೋಪನಿಷತ್ತುಗಳಿಗೆ ಹಾಗೆಯೇ ಪುರಾಣಾದಿ ಇತಿಹಾಸ ಕಾವ್ಯಗಳಿಗೆ ಇರುವಂಥ ಮಹತ್ವ ಅದು ಯಾಕೆಂದರೆ ನಮ್ಮೆಲ್ಲರ ಮನಸ್ಸನ್ನು ಒಂದು ರೂಪುಗೊಳಿಸಿರುವಂಥದ್ದು. ನಮ್ಮೆಲ್ಲರ ಮನಸ್ಸು ಸಹಸ್ರ ಸಂಖ್ಯೆಯಲ್ಲಿ ನಾವಿದ್ದೇವೆ. ಎಲ್ಲರೂ ಏಕರೂಪಿಯಾಗಿ ಚಿಂತನೆ ಮಾಡೋದಿಲ್ಲ, ಎಲ್ಲರ ಬದುಕು ಏಕರೂಪಿಯಾಗಿ ಇಲ್ಲ. ಈ ನಾನಾತ್ವ, ಪ್ರಕೃತಿಯಲ್ಲೇ ಇರುವಂತಹ ಭಿನ್ನತೆ, ಆ ಭಿನ್ನತೆಯ ಒಳಗಡೆ ಪರಮಾತ್ಮ ಒಂದು ಶಕ್ತಿಯನ್ನಿಟ್ಟಿದ್ದಾನೆ. ಆ ಏಕಚಾಲನ ಶಕ್ತಿ ಸಹಸ್ರ ವರ್ಷಗಳ ಈ ಪರಂಪರೆಯನ್ನು ಒಂದು ಮೌಲ್ಡ್ ಮಾಡಿದೆ. ಅಲ್ಲಿ ಆ ಚಿಂತನೆ ಸಮಗ್ರವಾಗಿ ಸದಾ ನಮ್ಮ ಒಳಗೆ ಇರುವ ಹಾಗೆ ಆಗಾಗ ಮಹಾಪುರುಷರು ಈ ಭೂಮಿಯಲ್ಲಿ ಜನ್ಮವನ್ನು ಎತ್ತಿ ಮತ್ತೆ ಮತ್ತೆ ಮನುಷ್ಯನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಉದ್ಧರೇದಾತ್ಮನಾತ್ಮಾನಂ ಅಂತ ಮಾತು. ಯಾಕೆ ಭಗವಂತ ಆಗಾಗ ಹೇಳ್ತಾ ಇರ್ತಾನೆ, ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತೇಳಿ, ಮತ್ತೆ ಮತ್ತೆ ನಾನು ಹುಟ್ಟಿ ಬರ್ತೇನೆ ಅಂತೇಳಿ, ಧರ್ಮದ ಸಂಸ್ಥಾಪನೆಗೋಸ್ಕರ ಅಂತ. ಮತ್ತೆ ನಾವು ನೋಡ್ತಾ ಇರುವಾಗ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತ ನಾವು ಚಿಂತನೆ ಮಾಡ್ತೇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಪುರುಷಾರ್ಥಗಳು ಇದ್ದಾವೆ. ಈ 4 ಪುರುಷಾರ್ಥಗಳಲ್ಲಿ ನಮಗೆ ಧರ್ಮದ ಮೂಲಕ, ಧರ್ಮ ಮಾರ್ಗದಲ್ಲಿ ಅರ್ಥ, ಧರ್ಮವನ್ನು ಮೀರದ ಕಾಮ ಮತ್ತು ತನ್ಮೂಲಕವಾದಂತಹ ಮೋಕ್ಷ, ಈ ಸಾಧನೆಯ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ.
ಆಹಾರ ನಿದ್ರಾ ಭಯ ಮೈಥುನಂ ಚ ಸಮಾನಮೇತತ್ ಪಶುಭಿರ್ನರಾಣಾಂ ಅಂತ ಹೇಳಿ. ಪಶುಗಳಿಗೂ ಮನುಷ್ಯರಿಗೂ ಸಮಾನವಾದದ್ದ ಅಂಶಗಳಿದ್ದಾವೆ. ಆಹಾರವು ಪಶುವಿಗೂ ಇದೆ, ಮನುಷ್ಯನಿಗೂ ಇದೆ. ದೇಹ ನಡಿಬೇಕಾಗಿದ್ದರೆ ಆಹಾರವು ಬೇಕು. ಯಾವುದೆಲ್ಲ ಆಹಾರ ಅಂತ ಕೇಳಿದರೆ ಸುಮಾರು ವಿಧದ ಆಹಾರಗಳನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ದೇಹದ ಪೋಷಣೆಗೆ ಬೇಕಾದಂಥ ಆಹಾರ ಏನಿದೆ ಆ ಆಹಾರವು ಪ್ರಾಣಿ ಮನುಷ್ಯನಿಗೆ ಸಮಾನ ಇದೆ. ದೇವರು ಒದಗಿಸಿ ಎಲ್ಲರಿಗೂ ನಿದ್ರೆ, ಆಹಾರ ಮತ್ತು ನಿದ್ರೆ ಅನ್ನುವಂಥದ್ದು ಒಂದು ವಿಶ್ರಾಂತ ಸ್ಥಿತಿ. ಆ ನಿದ್ರೆ ಅನ್ನುವುದು ಬಹಳ ಅದ್ಭುತವಾದಂಥ ಸಂಗತಿ. ಆ ನಿದ್ರೆಯಲ್ಲಿ ನಾನು ಇದ್ದೇನೆ ಅನ್ನುವುದನ್ನು ಕೂಡ ಮರೆಯುವಂತಹ ಒಂದು ಕ್ಷಣ. ಆ ಕ್ಷಣ ನಮಗೆ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡಬೇಕು. ಯಾಕೆಂದರೆ ನಾನು ಅನ್ನುವುದು ಇಲ್ಲದೇ ಇದ್ದರೂ ನಮ್ಮ ಶರೀರ ಚಲನೆಯಲ್ಲೇ ಇರ್ತದೆ, ಅದು ಅದರ ಕೆಲಸವನ್ನು ಮಾಡುತ್ತಾ ಇರ್ತದೆ. ಹಾಗಾದರೆ ನಮಗೆ ಕಾಣಬೇಕು ಏನು ಅಂದರೆ ಆ ಶರೀರವನ್ನು ನಡೆಸುವವ ಇನ್ನೊಬ್ಬ ಇದ್ದಾನೆ. ಅದಕ್ಕೋಸ್ಕರ ನಿದ್ರೆ. ಆ ನಿದ್ರೆಯಲ್ಲಿ ಸುಷುಪ್ತಿ, ಆ ಸುಷುಪ್ತಿ ಗಾಢವಾದ ನಿದ್ದೆ ಬಂದಾಗ ಮನುಷ್ಯನಿಗೆ ಎಲ್ಲದರಿಂದಲೂ ಬಿಡುಗಡೆಯಾಗ್ತದೆ ಅಂತ ಹೇಳಿ. ಆ ಸುಷುಪ್ತಿಯಲ್ಲಿ ತಾನು ಸುಷುಪ್ತಿಯಲ್ಲಿ ಇದ್ದೇನೆ ಅನ್ನುವುದನ್ನು ಒಬ್ಬ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತಾದರೆ ಅವನಿಗೆ ಜಾಗೃತಿಯಾಗಿದೆ ಅಂತ ಅರ್ಥ ಅಂತ ಗ್ರಂಥಗಳು ಹೇಳುವಂಥದ್ದು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತೇಳಿ. ಎಲ್ಲರಿಗೂ ಯಾವುದು ನಿಶೆ, ಯಾವುದು ರಾತ್ರಿಯಾಗಿದ್ದು ಇದೆಯೋ ಆಗ ಸಂಯಮಿಯಾದವನು ಎಚ್ಚರಿಕೆಯಲ್ಲಿರ್ತಾನೆ ಅಂತೇಳಿ. ಹಾಗಾಗಿ ಆಹಾರ ನಿದ್ರಾ ಭಯ ಅನ್ನೋದಿದೆ, ಮನುಷ್ಯರಿಗೂ ಇದೆ, ಪ್ರಾಣಿಗಳಿಗೂ ಇದೆ. ಯಾವ ಯಾವ ವಿಧವಾದ ಭಯಗಳಿದೆ ಅಂತ ನಮಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ. ಉಪನಿಷತ್ತುಗಳು ಹೇಳೋದೇನೆಂದರೆ ಪ್ರತಿಯೊಂದು ಭಯದಿಂದ ಓಡ್ತಾ ಇದೆ ಅಂತ. ಕಾಲವೂ ಕೂಡ ಭಯದಿಂದ ಓಡ್ತಾ ಇದೆ ಅಂತೇಳಿ. ಪ್ರತಿಯೊಬ್ಬನ ಹಿಂದೆಯೂ ಒಂದು ಭೀತಿ ಇದೆ, ಆ ಭೀತಿಯಿಂದ ಮುಂದಕ್ಕೆ ಚಲಿಸ್ತದೆ. ಹಾಗಾಗಿ ಭಯ ಅನ್ನುವುದು ಹುಟ್ಟಿನಿಂದ ಬಂದ ಗುಣ. ಆಹಾರ ನಿದ್ರಾ ಭಯ ಇದು ಸಮಾನಮೇತತ್ ಪಶುಭಿರ್ನರಾಣಾಂ. ಮೈಥುನ ಅನ್ನುವಂಥದ್ದು ಸೃಷ್ಟಿಶಕ್ತಿ, ಪ್ರಕೃತಿ ತನ್ನಲ್ಲಿ ಇಟ್ಟುಕೊಂಡಿರುವಂಥದ್ದು. ಪ್ರಕೃತಿಗೆ ತನ್ನ ಸಂಕುಲ, ಜೀವ ಸಂಕುಲ ಮುಂದುವರಿಬೇಕು. ಒಂದು ಸೃಷ್ಟಿಯಾಗಿದೆ, ಅದರ ಮೆಕ್ಯಾನಿಸಮ್ ಅದು ಅದರ ಒಳಗಡೆ ಇದೆ. ಹಾಗಾಗಿ ಆ ಸೃಷ್ಟಿಯನ್ನು ಅದು ತನ್ನಷ್ಟಕ್ಕೆ ಅದು ಮುಂದುವರಿಸ್ತದೆ. ಹಾಗಾಗಿ ಅದರ ನಿಯಂತ್ರಣವನ್ನು ಅದೇ ಮಾಡುತ್ತದೆ, ಪ್ರಕೃತಿಯೇ ಮಾಡುತ್ತದೆ. ಇದು ಮನುಷ್ಯ ಪ್ರಾಣಿಗಳಿಗೆ ಸಮಾನ. ಹಾಗಾದರೆ ಮನುಷ್ಯನಿಗೆ ಏನು ಅಧಿಕ ಅಂತ ಕೇಳಿದರೆ ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ಅಧಿಕ ಅಂತ. ಧರ್ಮ ಅನ್ನುವುದು ಏನು ಅಂತ ವ್ಯಾಖ್ಯೆ. ಧಾರಣಾತ್ ಧರ್ಮ ಇತಿಯಾಹು. ಧಾರಣೆ ಮಾಡುವುದರಿಂದ ಅದು ಧರ್ಮ ಅಂತ. ಇದು ಬಹಳ ಮೇಲ್ತೋರಿಕೆಯ ಒಂದು ಮಾತಾಯಿತು. ಏನನ್ನು ಧಾರಣೆ ಮಾಡಬೇಕು, ಯಾವುದು ಧರ್ಮ, ಯಾವುದು ನಿಯಮ, ಯಾವುದು ಕರ್ತವ್ಯ, ಇದೆಲ್ಲವನ್ನು ಒಳಗೊಂಡಂಥ ಒಂದು ವಿಶಾಲವಾದಂತಹ ಸ್ವರೂಪ. ಧರ್ಮದ ಪ್ರತಿಷ್ಠೆಗೋಸ್ಕರ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಪರಮಾತ್ಮ ಬರೋದು. ಯಾಕೆಂದರೆ ಧರ್ಮದ ಸಂಸ್ಥಾಪನೆಗೋಸ್ಕರ ಅಂತ. ಧರ್ಮ ಅಂದರೆ ನಾವು ಹೆಸರಲ್ಲಿ ಹೇಳಿದಾಗ ಇದು ಇಂಥ ಧರ್ಮದ ಅಂಥ ಧರ್ಮ ಅದಲ್ಲ. ಧರ್ಮ ಅನ್ನುವುದು ಋತ, ನಿಯಮ, ಕರ್ತವ್ಯ ಎಲ್ಲವನ್ನು ಒಳಗೊಂಡಂತಹ ಒಂದು ವಿಶಾಲವಾದ ಸ್ವರೂಪ. ಧರ್ಮೇ ಪ್ರತಿಷ್ಠಿತ ಅಂತ. ಆ ಧರ್ಮದಲ್ಲಿ ದೇವರು ಪ್ರತಿಷ್ಠೆಯಾಗಿರ್ತಾನೆ. ಹಾಗಾಗಿ ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ವಿಶೇಷವಾದದ್ದು. ಹಾಗಾಗಿ ಮನುಷ್ಯ ತಾನು ಯಾಕೆ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇನೆ, ಯಾಕೆ ಮನುಷ್ಯನಾಗಿದ್ದಾನೆ, ಯಾಕೆ ಪ್ರಾಣಿಗಳಿಗಿಂತ ಭಿನ್ನವಾಗಿ ಈ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದರೆ ಇದನ್ನು ತಿಳ್ಕೊಂಡು ಇದರ ಮೂಲಕ ಬದುಕಲಿಕ್ಕೋಸ್ಕರ ಆಗ ಪರಮಾತ್ಮನ ಮಾತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ಇದು ಮುಖ್ಯವಾಗಿ ನಮಗೆ ತಿಳ್ಕೊಂಡಿರಬೇಕಾದದ್ದು. ಯಾಕೆ ಅಂತ ಕೇಳಿದರೆ ನಮ್ಮ ಕರ್ತವ್ಯವನ್ನು ನಮಗೆ ಜ್ಞಾಪಿಸಲಿಕ್ಕೋಸ್ಕರ ಅಂತ. ಹಾಗಾಗಿ ಅವತಾರಗಳು ಈ ದೇಶದಲ್ಲಿ ಆಗುತ್ತಾ ಹೋದ ಹಾಗೆ ಅವತಾರಗಳಲ್ಲಿ ಪರಮಾತ್ಮನ ಲೀಲೆಯಂತೆ ನಾವೆಲ್ಲ ನೋಡಿದ್ದೇವೆ. ಶ್ರೀಹರಿಯ ದಶಾವತಾರಗಳು ವಿಭಿನ್ನ ಸಮಯದಲ್ಲಿ ಸಂಭವಿಸಿ ಭೂಮಿಯಲ್ಲಿ ಬೇರೆ ಬೇರೆ ಕಾಣಿಕೆಯನ್ನು ಕೊಟ್ಟು ಮನುಷ್ಯರನ್ನು
ಬೇರೆ ಬೇರೆ ರೀತಿಯ ಚಲನೆಯನ್ನು ಮನುಷ್ಯರಲ್ಲಿ ಉಂಟು ಮಾಡಿ ಸೃಷ್ಟಿಯ ಮತ್ತು ವಿಕಾಸದ ದಾರಿಯನ್ನು ತೋರಿಸಿಕೊಟ್ಟಿದ್ದಾವೆ ಅಂಥೇಳಿ. ಹಾಗಾಗಿ ಶ್ರೀಕೃಷ್ಣ ಅವತಾರವನ್ನು ನಾವು ವಿಶೇಷವಾಗಿ ನೋಡಬೇಕಾದ್ರೆ ಕೆಲವಾರು ಅಂಶಗಳನ್ನು ನಾವು ಕೃಷ್ಣ ಕಥೆಯನ್ನು ಈಗಾಗಲೇ ನೋಡಿದ್ದೇವೆ. ಕೃಷ್ಣ ಪರಮಾತ್ಮ ಪೂರ್ಣಾವತಾರಿಯಾಗಿ ಬಂದ ಅನ್ನುವುದು ಕಥೆ. ಹಾಗಾಗಿ ಯಾವುದೇ ಅವತಾರಕ್ಕೆ ಸಲ್ಲದಂತಹ ಇರದಂತಹ ಬಹಳ ದೊಡ್ಡದಾದಂತಹ ಮಹತ್ವವನ್ನು ಕೃಷ್ಣಾವತಾರಕ್ಕೆ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಇನ್ನೂ ಒಂದು ಕಾರಣ ಏನಿದೆ ಅಂದರೆ, ಲೌಕಿಕದಲ್ಲಿ ಲೌಕಿಕವಾಗಿ, ಆಮೇಲೆ ಪಾರಲೌಕಿಕದಲ್ಲಿ ಅದಕ್ಕೆ ಬೇಕಾದಂತಹ ಮೂಲ ಸ್ರೋತವಾಗಿ ಶ್ರೀಕೃಷ್ಣ ಪರಮಾತ್ಮ ಒದಗಿ ಬಂದ ಅಂತೇಳಿ. ನಮ್ಮ ಕಥೆಗಳನ್ನು ನಾವು ನೋಡಿದರೆ, ಶ್ರೀಮದ್ ಭಗವದ್ಗೀತೆಯನ್ನು ನಾವು ಏನು ಓದ್ತೇವೆ, ಆ ಶ್ರೀಮದ್ ಭಗವದ್ಗೀತೆಯು ಪರಮಾತ್ಮನಲ್ಲದೆ ಇನ್ನೊಂದಲ್ಲ. ಏನನ್ನು ಭಗವಂತ ಹೇಳ್ತಾನೆ ಶ್ರೀಮದ್ ಭಗವದ್ಗೀತೆಯಲ್ಲಿ, ಅದೇ ಅವನು ಅದನ್ನು ಬಾಳಿ ತೋರಿಸಿದ. ಈ ಇಹದಲ್ಲಿ ನಾವು ಏನನ್ನು ಮಾಡಿದರೆ ಪರದ ಸಾಧನೆಯಾಗ್ತದೆ, ಅದನ್ನು ಪರಮಾತ್ಮ ಬದುಕಿ ತೋರಿಸಿದ ಅಂತೇಳಿ. ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಜೀವನವನ್ನು ನಾವು ನೋಡಿದರೆ, ಪರಮಾತ್ಮ ಜನಿಸಿದ್ದೇ ಕಾರಾಗೃಹದಲ್ಲಿ. ಇದೊಂದು ಸಾಂಕೇತಿಕವಾದಂತಹ ವಿಷಯ. ಯಾಕೆ ಕಾರಾಗೃಹದಲ್ಲಿ ಪರಮಾತ್ಮ ಜನಿಸಿದ? ಮನುಷ್ಯರೆಲ್ಲರೂ ಬಂಧನದಲ್ಲೇ ಇರೋದು, ಮನುಷ್ಯರೆಲ್ಲರೂ ಕತ್ತಲೆಯಲ್ಲೇ ಇದ್ದಾರೆ. ಆಗ ಹೇಗೆ ಸೆರೆಮನೆಯು ಪರಮಾತ್ಮನ ಆವಿರ್ಭಾವದಿಂದ ಬೆಳಗಿತೋ, ಮನುಷ್ಯನ ಬಂಧನವೂ ಕೂಡ ಬೆಳಕಿನಿಂದ ಬಿಡುಗಡೆಗೆ ಹೋಗಬೇಕು. ಶ್ರೀಕೃಷ್ಣ ಪರಮಾತ್ಮ ತಾನು ಹುಟ್ಟಿದ ಕ್ಷಣಕ್ಕೆ ತನ್ನ ತಾಯಿಯನ್ನು ತೊರೆದ. ಅವನಿಗೆ ಅದು ಗೊತ್ತಿದೆ, ಅವನು ಅದನ್ನು ಹೇಳ್ತಾನೆ. ತಾಯಿಯನ್ನು ತೊರೆದು ಅವನು ಇನ್ನೊಬ್ಬ ತಾಯಿಯ ಹತ್ತಿರ ಬೆಳೆದ. ಹಾಗೆ ಅಲ್ಲಿ ಬೆಳೆದೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಅದನ್ನೂ ತನ್ನದು ಅಂತ ಭಾವಿಸಲಿಲ್ಲ. ಮಥುರೆಯ ಆ ಪ್ರಚಂಡವಾದಂತಹ ಸಂಪದ್ಭರಿತವಾದ ರಾಜ್ಯ, ಅದನ್ನು ಬಿಟ್ಟು ಪರಮಾತ್ಮ ನಂದಗೋಕುಲಕ್ಕೆ ಹೋದ ಕಥೆ ನಾವು ಕೇಳಿದ್ದೇವೆ. ನಂದಗೋಕುಲದಿಂದ ಬೃಂದಾವನಕ್ಕೆ ಪರಮಾತ್ಮ ಚಲಿಸ್ತಾನೆ. ಬೃಂದಾವನದಿಂದ ಮತ್ತೆ ನಂದಗೋಕುಲದಿಂದ ಮತ್ತೆ ಮಥುರೆಯಲ್ಲಿ ಪರಮಾತ್ಮ ನಿಲ್ಲೋದಿಲ್ಲ. ಆ ಮಥುರೆಯಿಂದ ಮತ್ತೆ ದ್ವಾರಕೆ. ಆದರೆ ಸರ್ವ ಸಮರ್ಥನಾದಂಥ ಪರಮಾತ್ಮ ಎಲ್ಲಿಯೂ ಕೂಡ ತಾನು ರಾಜನಾಗಲಿಲ್ಲ. ಆದರೆ ಎಲ್ಲೆಲ್ಲಿ ಘಟನೆಗಳು ನಡೀಬೇಕೋ, ಎಲ್ಲೆಲ್ಲಿ ಯಾವುದು ಆಗಬೇಕೋ ಅಲ್ಲೆಲ್ಲ ತಾನು ಒಂದು ತಂತು ರೂಪವಾಗಿ ಪರಮಾತ್ಮ ಅಲ್ಲಿ ಕಾಣಿಸಿಕೊಳ್ತಾನೆ, ಅಲ್ಲಿ ಪ್ರೇರಣೆಯನ್ನು ಕೊಟ್ಟು ಆ ಕಾರ್ಯಗಳನ್ನು ಮಾಡಿಸ್ತಾನೆ. ಹಾಗಾಗಿ ಬದುಕಿನಲ್ಲಿ ಎಲ್ಲವೂ ಇದೆ. ಹುಟ್ಟಿದ ಜಾಗ ಇದೆ, ಹುಟ್ಟಿದ ಸಮೃದ್ಧವಾದ ಪ್ರದೇಶ ಇದೆ, ಅಲ್ಲಿಂದ ಆನಂದದ ನಂದ ಗೋಕುಲವಿದೆ, ಅದು ಆನಂದ ಗೋಕುಲ. ಆ ನಂದ ಗೋಕುಲದಲ್ಲಿ ಎಲ್ಲ ಲೀಲೆಗಳಿದ್ದಾವೆ. ಬೃಂದಾವನದಲ್ಲಿ ಅವನ ಲೀಲಾಕ್ಷೇತ್ರ, ಆ ಲೀಲಾಕ್ಷೇತ್ರದಲ್ಲಿ ಗೋಪಿಕೆಯರ ಜೊತೆಗೆ ವಿಹಾರ ಇದೆ. ಸಮಸ್ತ ಭೋಗಗಳ ತುರಿಯ ಸ್ಥಿತಿಯನ್ನು ಕಾಣಬಹುದು. ಆ ಕಾಲದ ಸಮೃದ್ಧವಾದ ಪ್ರದೇಶ ಅದು. ಎಲ್ಲ ಗೋಪಿಕೆಯರು ಅವನನ್ನು ಪತಿಸ್ವರೂಪದಲ್ಲಿ ಭಾವಿಸ್ತಾರೆ. ಎಲ್ಲವೂ ಇದೆ. ಆದರೆ ಎಲ್ಲವನ್ನು ಬಿಟ್ಟು ಪರಮಾತ್ಮ ಒಂದು ಬಾರಿ ಮಥುರೆಗೆ ಬಂದವ, ಅದನ್ನು ಮತ್ತೆ ನೆನಪಿಸಿಕೊಳ್ತಾನಷ್ಟೇ ಹೊರತು ಅದನ್ನು ಹಂಬಲಿಸಿದ ಯಾವುದೇ ಕಥೆಗಳು ನಮಗೆ ಕಾಣುವುದಿಲ್ಲ. ಹಾಗಾಗಿ ಅದೆಲ್ಲ ಬಿಟ್ಟು ಬಂದವನು ಕೂಡ ಇಡೀ ಜೀವಮಾನದಲ್ಲಿ ತನ್ನ ಬದುಕಿನಲ್ಲಿ ಅವನು ಕೊಟ್ಟ ಸಂದೇಶ ಏನು ಅಂತ ಕೇಳಿದರೆ ಅಲಿಪ್ತತೆ ಅಂತ. ಯಾವುದೇ ಲೇಪನವೂ ಇಲ್ಲ ಅಂತ, ಯಾವುದೇ ಅಂಟು ಇಲ್ಲ ಅಂತ.
ಹಾಗಿದ್ದಾಗ ಬದುಕನ್ನು ಸಮದೃಷ್ಟಿಯಿಂದ ಸಮತೂಕದಿಂದ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂತ. ತನ್ನದೇ ಬದುಕಿನಿಂದ ತಾನು ಹೊರಗೆ ನಿಂತು ತನ್ನದೇ ಬದುಕನ್ನು ಒಂದು ಬಾರಿ ನೋಡಿದರೆ ಅದು ಕೊಡುವಂತಹ ಒಂದು ಸಂದೇಶ ಭಿನ್ನವಾಗಿರುತ್ತದೆ ಅಂತ. ಪರಮಾತ್ಮ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಪದ್ಮಪತ್ರಮಿವಾಂಭಸಿ ಅಂತ. ಏನಾದರೂ ಭಗವದ್ಗೀತೆಯನ್ನು ಒಂದು ಮಾತಿನಲ್ಲಿ ಹೇಳಿ ಅಂತ ಹೇಳಿದರೆ ಬಹುಶಃ ನಾವು ಈ ಮಾತನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ಕಾಣ್ತದೆ ನನಗೆ ಅಂತ. ಪದ್ಮಪತ್ರಮಿವಾಂಭಸಿ ಅಂತ, ಎಲ್ಲದಕ್ಕೂ ಸೂತ್ರ ರೂಪ ಅದು ಅಂತ. ತಾವರೆಯ ಎಲೆಯ ಮೇಲಿನ ನೀರು ಹೇಗಿರ್ತದೋ ಹಾಗೆ ಅಂತ. ಅಂದರೆ ತಾವರೆಯ ಎಲೆಯ ಮೇಲೆ ನೀರಿದ್ದರೆ ಆ ನೀರು ಅದರಲ್ಲಿ ಇದೆ, ತಾವರೆಯ ಎಲೆಯ ಮೇಲೆ ನೀರು ಇದೆ. ಆದರೆ ಆ ನೀರು ತಾವರೆಯ ಎಲೆಗೆ ಅಂಟಿಕೊಂಡಿರುವುದಿಲ್ಲ. ನೀವು ಅದನ್ನು ಸ್ವಲ್ಪ ಆಡಿಸಿದಾಗ ಆ ನೀರು ಮುತ್ತಿನಂತೆ ಆ ಕಡೆ ಈ ಕಡೆ ಓಲಾಡುತ್ತದೆ. ನೀರು ತಾವರೆ ಎಲೆ ಮೇಲೆ ಇಲ್ಲವೋ ಅಂತ ಕೇಳಿದರೆ ತಾವರೆಯ ಎಲೆಯ ಮೇಲೆ ನೀರು ಇದೆ, ಅದಕ್ಕೆ ಅದು ಆಧಾರ. ಆದರೆ ತಾವರೆಯ ಎಲೆಗೆ ಅಂಟಿಕೊಂಡಿದ್ದು ಅಂತ ಕೇಳಿದರೆ ಅದು ಇಲ್ಲ, ಅದು ಚಲಿಸ್ತಾ ಇದೆ ಅಂತೆ. ಹಾಗಾಗಿ ಎರಡೂ ವಿಷಯಗಳು ಏಕಕಾಲಕ್ಕೆ ಸಂಭವಿಸುವಂತಹ ಒಂದು ಜಾಗ ಅದು ಪದ್ಮಪತ್ರಮಿವಾಂಭಸಿ ಅಂತ. ಬದುಕಿನ ಎಲ್ಲ ಲೌಕಿಕವಾದಂತಹ ಸುಖ ಭೋಗಗಳನ್ನು ಯಾವತ್ತೂ ನಿರಾಕರಣೆ ಮಾಡದ ಪರಮಾತ್ಮ ಅದೆಲ್ಲವನ್ನು ಅನುಭವಿಸಿದ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಸಾಮಾನ್ಯವಾಗಿ ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಅಂತ ಎರಡು. ನಾವು ವೈರಾಗ್ಯವನ್ನು ಕಾಣಲಿಕ್ಕೋಸ್ಕರ ಯಾವತ್ತೂ ಬೋಧನೆ ಮಾಡುವಂಥದ್ದು ನಿವೃತ್ತಿ ಧರ್ಮಕ್ಕೆ ಹೋಗಿ ನಿವೃತ್ತಿ ಧರ್ಮಕ್ಕೆ ಹೋಗಿ ಅಂತ. ಪರಮಾತ್ಮ ಹೇಳುವಂಥದ್ದು ಸ್ವಲ್ಪ ಭಿನ್ನವಾಗಿ ನಮಗೆ ಕಾಣುತ್ತದೆ. ನಾವು ಶ್ರೀಮದ್ ಭಾಗವತವನ್ನು ಇಷ್ಟು ದಿವಸಗಳ ಕಾಲ ಕೇಳಿದಾಗಲೂ ನಮಗೆ ಕಂಡುಬರುವಂಥದ್ದು ಏನು ಅಂದರೆ ರಕ್ತಿ ಮತ್ತು ವಿರಕ್ತಿ ಅದು ಒಟ್ಟಿಗೆ ಇದೆ ಅಂತ. ಆ ಒಂದು ಅಂಶ ನಾವು ಗಮನಿಸಿದರೆ ಪರಮಾತ್ಮ ಏನನ್ನು ನಮ್ಮಲ್ಲಿ ಕಾಣಿಸಿಕೊಳ್ತಾನೆ, ನಮಗೆ ಹೇಗೆ ಅದನ್ನು ಬೋಧೆ ಮಾಡ್ತಾನೆ ಅಂತ ಹೇಳಿದರೆ ಅದು ಬೇರೆ ಬೇರೆ ಅಲ್ಲ, ಅದು ಜೊತೆಗೆ ಇದೆ. ಅದನ್ನು ಸಾಧಿಸಲಿಕ್ಕೋಸ್ಕರ ನಿವೃತ್ತಿ ಮಾರ್ಗಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತೊರೆದು ಎಲ್ಲರೂ ಕಾಡಿಗೆ ಹೋಗಿ ಕೂತರೆ ಜಗತ್ತು ನಡೆಯುವುದು ಹೇಗೆ, ಸಂಸಾರ ನಡೆಯುವುದು ಹೇಗೆ? ಪ್ರಕೃತಿಯು ತನ್ನನ್ನೇ ತಾನು ಇದರಲ್ಲಿ ತೊಡಗಿಸಿಕೊಂಡಿದೆ. ಜಗತ್ತು ಮುಂದುವರಿಯಬೇಕು, ಸಂಸಾರ ನಡೀಬೇಕು, ಸೃಷ್ಟಿ ಆಗಬೇಕು, ಈ ಜ್ಞಾನ ಪರಂಪರೆಗಳು ಈ ಕರ್ಮ ಮಾರ್ಗಗಳು ಇದೆಲ್ಲವೂ ಮುಂದಕ್ಕೆ ಹೋಗ್ತಾ ಇರಬೇಕು. ಆಗ ಮಾತ್ರ ಅದರಲ್ಲಿ ಪ್ರಕೃತಿಯ ಒಂದು ವಿಸ್ತಾರ ಆಗುತ್ತಾ ಹೋಗುವಂಥದ್ದು. ಆದರೆ ನೀವು ಈ ಮುಖವನ್ನು ಪ್ರವೃತ್ತಿಯ ಮುಖವನ್ನು ಮುಚ್ಚಿಟ್ಟು ಬರಿಯದಾದ ನಿವೃತ್ತಿಯ ಕಡೆಗೆ ಚಿಂತೆ ಮಾಡಿದರೆ ಎಲ್ಲರೂ ಕಾಡಿಗೆ ಹೋಗಿ ಕೂತರೆ ಏನಾಗುತ್ತೆ? ಹಾಗಾಗಿ ಅದಲ್ಲ, ಇದು ಇದೆ, ಇದು ಇದೆ, ಇದರ ಜೊತೆಗೆ ಅದು ಇದೆ, ಒಟ್ಟೊಟ್ಟಿಗೆ ಇದೆ. ಪ್ರವೃತ್ತಿಯೂ ನಿವೃತ್ತಿಯೂ ಒಂದಕ್ಕೆ ಒಂದು ವಿರೋಧವಲ್ಲ. ಇದನ್ನು ಸಾಧಿಸುವುದು ಮಾತ್ರ ಹೇಗೆ ಅನ್ನುವಂತಹ ಸೂತ್ರವನ್ನು ಶ್ರೀಕೃಷ್ಣ ನಮಗೆ ಅವನ ಬದುಕಿನಲ್ಲೇ ತೋರಿಸಿಕೊಡ್ತಾ ಹೋಗ್ತಾನೆ ಅಂತ ಹೇಳಿ. ನಾನು ಹೇಳಿದೆ, ಅನುರಕ್ತಿಯು ಮತ್ತು ವಿರಕ್ತಿಯು ಜೊತೆಗೇ ಇದೆ ಅಂತ. ಸಾಮಾನ್ಯವಾಗಿ ಜಗತ್ತಲ್ಲಿ ಒಂದರ ಅಭಾವ ಇನ್ನೊಂದು ಅಂತ, ಒಂದು ಇಲ್ಲ ಅಂತಾದರೆ ಇನ್ನೊಂದು ಇದೆ ಅಂತ ಆ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಒಬ್ಬನಿಗೆ ಸುಖ ಇದೆ ಅಂತ ಹೇಳಿದರೆ ಅವನಿಗೆ ಅದು ದುಃಖ ಇಲ್ಲ ಅಂತ ಅರ್ಥ ಆಗುತ್ತೆ. ಒಂದು ಸುಖ ಅಂದರೆ ಏನು ಅಂತ ಅರ್ಥ ಆಗಬೇಕಾಗಿದ್ದರೆ ಅಲ್ಲಿ ದುಃಖದ ಅನುಭವ ಅವನಿಗೆ ಇರಬೇಕು. ದುಃಖದ ಅನುಭವ ಇದ್ದರೆ ಮಾತ್ರ ಇದು ಸುಖ ಅಂತ ಅರಿವಾಗುವಂಥದ್ದು. ಹಾಗಾಗಿ ಸುಖದ ಅನುಭವ ಇರಬೇಕಾಗಿದ್ದರೆ ಅಲ್ಲಿ ದುಃಖದ ಅನುಭವ ಒಟ್ಟಿಗೆ ಬೇಕು, ದುಃಖ ಅನುಭವಕ್ಕೆ ಸುಖಾನುಭವ ಒಟ್ಟಿಗೆ ಬೇಕು. ಆಧ್ಯಾತ್ಮಿಕವಾಗಿ ನಾವೇನನ್ನು ನೋಡ್ತೇವೆ ಅಂದರೆ ಇದೆಲ್ಲ ಒಟ್ಟೊಟ್ಟಿಗೆ ಇದೆ. ಇದನ್ನು ಮೀರಿದ ಒಂದು ಪರಮ ಆನಂದ, ಸಚ್ ಚಿತ್ ಆನಂದ ಇದೊಂದಿದೆ. ಅದು ಪರಮಾತ್ಮ ಸಚ್ಚಿದಾನಂದ ಸ್ವರೂಪಿಯವನು. ಅಲ್ಲಿ ನಿಮಗೆ ಈ ದ್ವಂದ್ವಗಳು ಯಾವುದೂ ಇಲ್ಲ. ಆದರೆ ಮನುಷ್ಯನಿಗೆ ನಾವು ಹೆಜ್ಜೆಯನ್ನು ಇಟ್ಟುಕೊಳ್ತಾ ಬದುಕಿನಲ್ಲಿ ಹೋಗುವಾಗ ಶ್ರೀಕೃಷ್ಣ ಪರಮಾತ್ಮ ತೋರಿಸೋದು ಏನು ಅಂತ ಕೇಳಿದರೆ, ನಿಮಗೆ ಬದುಕಿನಲ್ಲಿ ಯಾವ ರಕ್ತಿ ಇದೆ ಆ ರಕ್ತಿಯನ್ನು, ಆ ಪ್ರೇಮವನ್ನು, ಆ ಪ್ರೀತಿಯನ್ನು, ಬದುಕಿನ ಮೇಲಿರುವ ಅಗಾಢವಾದ ಆಸಕ್ತಿ ಪ್ರೇಮವನ್ನು
ಭಗವಂತನೆಡೆಗೆ ಹರಿಸಿ ಅಂತ ಅಷ್ಟೇ. ನೀವು ಕೊಡಬೇಕಾದದ್ದು ಅದಕ್ಕೆ ಒಂದು ದಾರಿ ಅಂತ. ಹಾಗಾಗಿ ಪ್ರವೃತ್ತಿ ಮಾರ್ಗವು ನಿವೃತ್ತಿ ಮಾರ್ಗಕ್ಕೆ ವಿರೋಧವಾಗದೆ ನಿವೃತ್ತಿಯ ಎಡೆಗೆ ಪ್ರವೃತ್ತಿಯನ್ನು ಇಟ್ಟುಕೊಂಡು ಸಾಗುವಂಥ ದಾರಿಯನ್ನು ಪರಮಾತ್ಮ ಹೇಳಿದ್ರಿಂದ ಪದ್ಮಪತ್ರಮಿವಾಂಭಸಿ ಅನ್ನುವ ಮಾತು ಅದು ಬಹಳ ಅದ್ಭುತವಾಗಿ ಒಬ್ಬ ಮನುಷ್ಯನನ್ನು ಮಾನಸಿಕವಾಗಿಯೂ, ನಾನು ಈ ಮೊನ್ನೆ ಕೆಲವು ಅದರ ವಿಡಿಯೋಗಳನ್ನೆಲ್ಲ ಯಾರಿಗೂ ಕಳಿಸ್ತಾ ಇರುವಾಗ ಅಮೇರಿಕಾದಿಂದ ಒಬ್ಬರು ಒಂದು ಮಾತನ್ನು ಹಾಕಿದ್ರು. ಹಾಗೆ ಇದನ್ನು ಕೇಳುವಾಗ ಅವರು ಶ್ರೀಮದ್ ಭಾಗವತವನ್ನು ಅಷ್ಟಾಗಿ ಓದಿರಲಿಲ್ಲ. ಇದನ್ನು ಈ ಮಾತುಗಳನ್ನು ಕೇಳುವಾಗ ಅವರು ಹೇಳಿದರು, ಏನೆಲ್ಲ ಕ್ಲೇಶ ಸಂಕಷ್ಟಗಳಲ್ಲಿ ನಾವು ಮುಳುಗಿದ್ದಾಗ ಇದನ್ನು ಕೇಳಿದಾಗ ಅದ್ಭುತವಾದಂಥ ಮನೋಚಿಕಿತ್ಸೆಯನ್ನು ಇದು ಉಂಟು ಮಾಡ್ತದೆ ಸರ್ ಅಂತ ಅವರು ಬರೆದು ಹಾಕಿದರು. ಹಾಗಾಗಿ ಒಂದು ಏನು ಮನುಷ್ಯನ ಸಾಮಾನ್ಯ ಜೀವನದಲ್ಲಿ ಒದಗುವಂತಹ ಕಷ್ಟ ಸುಖಗಳ ಒತ್ತಡಗಳ ನಿವಾರಣೆಯನ್ನು ನಾವು ಮಾಡಬೇಕಾಗಿದ್ದರೆ ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನುವುದು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ಒಂದು ಬಿಂದು. ಆ ಬಿಂದುವಿನ ಪ್ರಕಾರ ಅಲಿಪ್ತತೆ ನಿರ್ಲಿಪ್ತತೆ ಸಾಧ್ಯವಾಗುವುದಾ ಅನ್ನುವ ಪ್ರಶ್ನೆ ನಮ್ಮ ಎದುರಿಗಿರ್ತದೆ. ಪರಮಾತ್ಮ ಹೇಳಿದ ಹೌದು, ಆದರೆ ನಮಗೆ ಇದನ್ನು ಎಷ್ಟು ಸಾಧ್ಯ ಮಾಡಿಕೊಳ್ಳಿಕ್ಕೆ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ನಿಧಾನಕ್ಕೆ ಈ ಸಾಧನೆಯನ್ನು ಮಾಡಲಿಕ್ಕಾಗತ್ತೆ. ಅಲ್ಲಿ ಎರಡು ಅಂಶಗಳನ್ನು ಶ್ರೀಕೃಷ್ಣಾವತಾರದಲ್ಲಿ ನಾವು ನೋಡುವುದಾಗಿದ್ದರೆ, ಒಂದು ಶೋಧನೆ, ಇನ್ನೊಂದು ಸಾಧನೆ ಅಂತ. ಮತ್ತೆ ನಾವು ಪ್ರವೃತ್ತಿ ನಿವೃತ್ತಿ ಮಾರ್ಗದ ಚಿಂತೆ ಮಾಡಿದೆವು. ಒಂದು ಶೋಧನೆ ಇದೆ, ಇನ್ನೊಂದು ಸಾಧನೆ ಇದೆ. ನಾವು ಸಾಧನೆಯನ್ನು ಮಾಡ್ತಾ ಹೋದ ಹಾಗೆ ನಮಗೆ ಹೊರ ಜಗತ್ತಿನ ನಮಗೆ ಕಾಮ್ಯಗಳಿರ್ಬೋದು, ನಾವು ಬಯಸಿದಂತಹ ವಿಷಯಗಳಿರ್ಬೋದು. ಬದುಕಿನಲ್ಲಿ ಬೇಕಾದಷ್ಟು ಇದೆ ನಮ್ಮ ಬಯಕೆಗಳೆಲ್ಲ, ಒಳ್ಳೆಯ ಬಯಕೆಗಳು. ಅದನ್ನು ನಾವು ಸಾಧಿಸಬೇಕಾಗಿದ್ದರೆ ನಾವು ಅದಕ್ಕೆ ಬೇಕಾದಂತಹ ಕರ್ಮಗಳನ್ನು ನಾವು ಮಾಡಬೇಕು. ಯಜ್ಞ ಯಾಗಾದಿಗಳನ್ನು, ಭಜನೆ ಸಂಕೀರ್ತನೆಗಳನ್ನು ಇತ್ಯಾದಿಗಳನ್ನೆಲ್ಲ ನಾವು ಮಾಡಬೇಕು. ಅದನ್ನು ಮಾಡುತ್ತಾ 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 ಸಾಧನೆಯ ಒಂದೊಂದು ಹಂತವನ್ನು ನಾವು ದಾಟುತ್ತಾ ಹೋಗಬೇಕು. ಈ ಸಾಧನೆಯ ಮಾರ್ಗವನ್ನು ಇಟ್ಟುಕೊಂಡೇ ಪರಮಾತ್ಮ ಏನು ಹೇಳ್ತಾರೆ, ಪರಮಾತ್ಮ ಇದು ಯಾವುದಕ್ಕೂ ವಿರೋಧವಾಗಿರಲಿಲ್ಲ. ಪರಮಾತ್ಮ ಇದ್ದದ್ದೇನು ಅಂದರೆ, ಸುಮ್ಮನೆ ನೀವು ಅರ್ಥ ತಿಳಿಯದೆ ನೀವು ಕರ್ಮಕಾಂಡ ನಿರತರಾಗಬೇಡಿ ಅನ್ನುವಂಥದ್ದು ಪರಮಾತ್ಮನ ಒಂದು ಬೋಧನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಣರಿಗೆ ಬಹಳ ದೊಡ್ಡ ಬೆಲೆಯನ್ನು ಕೊಡ್ತಾನೆ, ಗೌರವವನ್ನು ಕೊಡ್ತಾನೆ, ಯಜ್ಞ ಯಾಗಾದಿಗಳಿಗೆ ಬಹಳ ಮೌಲ್ಯವನ್ನು ಕೊಡ್ತಾನೆ. ಅದೆಲ್ಲವನ್ನು ಇಟ್ಟುಕೊಂಡು ಪರಮಾತ್ಮ ಗೋಕುಲದಲ್ಲಿ ಬೃಂದಾವನದಲ್ಲಿ ಹಸಿದ ಗೋಪ ಬಾಲಕರಿಗೆ ಬ್ರಾಹ್ಮಣರಲ್ಲಿ ಹೋಗಿ ಆಹಾರವನ್ನು ಬೇಡುವಂತೆ ತಿಳಿಸ್ತಾನೆ. ಯಾಕೆ? ಅಲ್ಲಿ ಒಂದು ಪರೀಕ್ಷೆ, ಅಲ್ಲಿ ಒಂದು ನಿರ್ಣಯ, ಅಲ್ಲಿ ಒಂದು ತೋರಿಸಬೇಕಾಗಿತ್ತು. ಆದರೆ ಇವರು ಬರಿಯ ಕರ್ಮಕಾಂಡದಲ್ಲಿ ನಿರತರಾಗಿ ವೇದವಾದರತಾಹ ಯಾಮಿಮಾಂ ಪುಷ್ಪಿತಾಂ ವಾಚಾಂ ಅಂತೆಲ್ಲ ಮಾತುಗಳು ಭಗವದ್ಗೀತೆಯಲ್ಲಿ ಬರ್ತದೆ. ಅದು ವೇದಕ್ಕೆ ವಿರೋಧವಲ್ಲ, ಅದು ಯಜ್ಞಕ್ಕೆ ವಿರೋಧವಲ್ಲ. ಆದರೆ ಯಜ್ಞದ ಅರ್ಥವನ್ನು ತಿಳಿಯದಂತಹ ಮೂಢರು ಬರಿಯ ಬೆಂಕಿಯಲ್ಲಿ ಏನೋ ಸುಡುವುದೇ ಯಜ್ಞ ಅಂತ ತಿಳ್ಕೊಂಡಿದ್ರೆ ಅದು ಸರಿಯಲ್ಲ ಅನ್ನುವುದನ್ನು ತೋರಿಸಲಿಕ್ಕೋಸ್ಕರ ಒಳಗಿನಿಂದಲೂ ನಿಮ್ಮ ಸಾಧನೆ ಬೇಕು ಅನ್ನುವುದನ್ನು ತೋರಿಸಲಿಕ್ಕೋಸ್ಕರ ಪರಮಾತ್ಮ ಒಂದು ಲೀಲೆಯನ್ನು ಅಲ್ಲಿ ಪ್ರಸ್ತುತಪಡಿಸ್ತಾನೆ. ಬ್ರಾಹ್ಮಣರಲ್ಲಿ ಹೋಗಿ ಅನ್ನವನ್ನು ಬೇಡಿ ಅಂತ ಹೇಳ್ತಾನೆ. ಆದರೆ ಬ್ರಾಹ್ಮಣರು ಅಲ್ಲಿ ಅನ್ನವನ್ನು ನಿರಾಕರಣೆ ಮಾಡುವಾಗ ಪರಮಾತ್ಮ ಏನು ಹೇಳ್ತಾನೆ ಅಂದರೆ, ಬ್ರಾಹ್ಮಣರ ಪತ್ನಿಯರಲ್ಲಿಗೆ ಹೋಗಿ ಅಂತ ಹೇಳಿ ಅವನಿಗೆ ಸ್ಪಷ್ಟ ಇರ್ತದೆ ಎಲ್ಲಿದೆ ಸಾಧನೆ ಅನ್ನುವಂಥದ್ದು. ಅವರೇನು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರೋದಿಲ್ಲ, ಆದರೆ ಅಲ್ಲಿ ಒಂದು ವಿಕಾಸ ಇದೆ, ಅದನ್ನು ತೋರಿಸಬೇಕಾಗಿತ್ತು. ಬ್ರಾಹ್ಮಣ ಪತ್ನಿಯರು ಕೃಷ್ಣ ಕೇಳಿದ ಅಂತ ಹೇಳಿದ ತಕ್ಷಣ ತಾವೇ ತಾವಾಗಿ ಎಲ್ಲ ಆಹಾರ ವಸ್ತುಗಳನ್ನೆಲ್ಲ ಹಿಡಿದುಕೊಂಡು ಬಂದು ಇವನ ಹತ್ತಿರ ಬರ್ತಾರೆ, ಆಹಾರಾದಿಗಳನ್ನು ಬಡಿಸ್ತಾರೆ ಅಂಥೇಳಿ. ಹಾಗಾಗಿ ಸಾಧನೆ ಅನ್ನುವಂಥದ್ದು ಈ ರೀತಿಯಾಗಿ ಇರಬೇಕು ಅಂತ ಅವನು ತೋರಿಸಿಕೊಡ್ತಾ ಹೋಗ್ತಾನೆ ಪರಮಾತ್ಮ.
ಅಭಿಚಾರಾದಿಗಳನ್ನು ಮಾಡಿದ ಎಲ್ಲ ಉದಾಹರಣೆಗಳನ್ನು ಕೂಡ ನಾವು ಕಾಣುತ್ತೇವೆ. ವಿರೋಧಿಗಳು ಅದನ್ನು ಹೇಗೆ ಅದು ತೊಂದರೆದಾಯಕ, ಹೇಗೆ ಅದು ತಿರುಗಿ ನಿಲ್ತದೆ ಅನ್ನುವುದನ್ನು ಕೂಡ ಪರಮಾತ್ಮ ತೋರಿಸಿಕೊಡ್ತಾನೆ. ನಮ್ಮ ಬದುಕಿನಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಇರುವಂಥದ್ದು. ಹಾಗೆಯೇ ಸಾಧನೆಯ ಜೊತೆಗೆ ಶೋಧನೆ ಅನ್ನುವುದು ಬಹಳ ಮುಖ್ಯವಾದದ್ದು. ಭಾರತೀಯವಾಗಿ ನಮಗೆ ನಮ್ಮ ಮನಸ್ಸನ್ನು ಪರಿಪುಷ್ಟಗೊಳಿಸಲಿಕ್ಕೋಸ್ಕರ ಶೋಧನೆ ಅನ್ನುವಂಥದ್ದು ನಮ್ಮ ಒಳಗೆ ಹುಡುಕುತ್ತಾ 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 ಹೋಗುವಂಥದ್ದು. ಆ ಶೋಧನೆಯ ದಾರಿಯನ್ನು ಪರಮಾತ್ಮ ಎಷ್ಟು ಅದ್ಭುತವಾಗಿ ಮಾಡ್ತಾನೆ ಅಂತ ಕೇಳಿದರೆ, ಅಲ್ಲಲ್ಲಿ ತನಗೆ ಸೂಕ್ತವಾಗಿ ಕಂಡ ಪ್ರತಿನಿಧಿಗಳನ್ನು ನಿಲ್ಲಿಸ್ತಾ ಶ್ರೀಕೃಷ್ಣ ತನ್ನ ಚಿಂತನೆಯನ್ನು ಅವರ ಮುಖಾಂತರ ಕೊಡ್ತಾನೆ. ಪ್ರತಿ ಮನುಷ್ಯನಿಗೂ ಶೋಧಿಸಲಿಕ್ಕೆ ಮನವ ಶೋಧಿಸಬೇಕು ನಿಚ್ಚ, ಪ್ರತಿದಿನ ಮಾಡುವ ಪಾಪ ಪುಣ್ಯದ ವೆಚ್ಚ ಅಂತ. ನೀವು ಶೋಧಿಸಬೇಕು ಅಂತ, ಅದರ ಒಳಗಡೆ ಏನಿದೆ ಶೋಧಿಸಬೇಕು ಅಂತ ಬೇರೆ ಬೇರೆ ಹಂತದಲ್ಲಿ ಪರಮಾತ್ಮ ಹೇಳ್ತಾನೆ. ಉದ್ಧವನನ್ನು ಪ್ರತಿನಿಧಿಯಾಗಿಡ್ತಾನೆ, ಅರ್ಜುನನನ್ನು ಪ್ರತಿನಿಧಿಯಾಗಿಡ್ತಾನೆ. ಈ ರೀತಿಯಾಗಿ ವಿಭಿನ್ನ ಹಂತಗಳಲ್ಲಿ ಪರಮಾತ್ಮ ತನ್ನ ಜ್ಞಾನವನ್ನು, ಶೋಧನೆಯ ಮಾರ್ಗವನ್ನು ಬೋಧಿಸ್ತಾ ಹೋಗ್ತಾನೆ. ಇದು ಶ್ರೀಕೃಷ್ಣ ಬದುಕಿ ತೋರಿಸಿದ ಎರಡನೆಯ ಅಂಶ, ನಮಗೆ ಮಾರ್ಗದರ್ಶಕವಾಗುವಂಥ. ಇನ್ನೊಂದು ನಾವು ಪರಮಾತ್ಮನ ಬದುಕಿನಲ್ಲಿ ನೋಡುವಂಥದ್ದು ಏನು ಅಂತ ಕೇಳಿದರೆ, ನಾನಾ ಜನಸ್ಯ ಶುಶ್ರೂಷ. ಮನುಷ್ಯನಿಗೆ ಸೇವೆ ಮಾಡುವುದು ಒಂದು ಸ್ವಲ್ಪ ಕೀಳು ಅಂತ ಒಂದು ಮನೋಭಾವ. ಸೇವೆ ಮಾಡುವುದು ಕೀಳು ಅಂತ, ಸೇವೆ ಮಾಡಿಸಿಕೊಳ್ಳುವುದು ಮೇಲು ಅಂತ. ನಮಗೆಲ್ಲ ಹಾಗೆ. ಯಾರು ಸ್ವಲ್ಪ ಆಢ್ಯರಿದ್ದಾರೆ, ಯಾರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದಾರೆ, ಅವರಿಗೆ ಏನು ಭಾವನೆ ಅಂತ ಕೇಳಿದರೆ, ನಾವು ಸೇವೆ ಮಾಡಬಾರದು ಅಂತ, ಇನ್ನೊಬ್ಬರಿಂದ ನಾವು ಮಾಡಿಸಿಕೊಳ್ಳಬೇಕಾದವರು ಅಂತ. ಕೆಲವು ಮನುಷ್ಯರ ಕೃತ್ರಿಮವಾದ ಬದುಕನ್ನು ನೋಡಿದರೆ ನಮಗೆ ಕಾಣುತ್ತದೆ. ಕೃತ್ರಿಮವಾಗಿ ತಾವೇ ಇಂಥ ಕೆಲಸ ನಾವು ಮಾಡಬಾರ್ದು, ಇಂಥ ಕೆಲಸ ಮಾಡಲಿಕ್ಕೆ ಇಂಥವರೇ ಇರ್ತಾರೆ, ನಾವು ಹೀಗೆ ಇರಬೇಕಾದವರು, ನಾವು ಎಲ್ಲಿ ಕೂತ್ಕೊಳ್ಬೇಕು, ನಾವು ಹೇಗೆ ಕೂತ್ಕೊಳ್ಬೇಕು, ನಾವು ಯಾವ ಕೆಲಸ ಮಾಡಬೇಕು, ಯಾರು ಯಾವ ಕೆಲಸವನ್ನು ನಮಗೋಸ್ಕರ ಮಾಡಬೇಕು. ಇನ್ನೊಬ್ಬನಿಂದ ನಮಗೋಸ್ಕರ ಮಾಡಿಸುವ ಕೆಲಸಗಳನ್ನು ನಾವು ಎಚ್ಚರಿಕೆಯಿಂದ ಯಾವಾಗಲೂ ನೋಡಬೇಕು ಅಂತ. ಆ ಮನುಷ್ಯ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ ಅಂತ, ಶುಶ್ರೂಷೆ ಅಂತ ಅದಕ್ಕೆ ಕರೆಯುವುದು. ಶುಶ್ರೂಷ ಅಂತ, ನಾನಾ ಜನಸ್ಯ ಶುಶ್ರೂಷ. ಇದನ್ನು ಪರಮಾತ್ಮ ಹೇಗೆ ಮಾಡಿದ ಅಂತ ನಮಗೆ ಬೇಕು ಅಂತಾದರೆ ಒಂದು ಉದಾಹರಣೆಯಾಗಿ ಪರಮಾತ್ಮ ನಿಲ್ತಾನೆ. ದಾಸರು ಇದನ್ನೆಲ್ಲ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಎಲ್ಲೆಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾರ್ಯಾರ ಶುಶ್ರೂಷೆಗಳನ್ನು ಹೇಗೆ ಎಲ್ಲ ಮಾಡಿದ, ಅವನು ಯಾರನ್ನು ಬಿಡಲಿಲ್ಲ. ತನ್ನ ಪರಿವಾರವನ್ನು, ತನ್ನ ತಂದೆ ತಾಯಿಗಳನ್ನು, ತನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು, ತನ್ನನ್ನು ಸಾಕಿದ ತಂದೆ ತಾಯಿಗಳನ್ನು, ತನ್ನ ಅಜ್ಜನನ್ನು, ತನ್ನ ಕುಲದವರನ್ನು, ತನ್ನ ಬಂಧು ಬಾಂಧವರನ್ನು, ಅದಲ್ಲ ಎಲ್ಲರನ್ನು ಬಿಟ್ಟು ಎಲ್ಲ ಪ್ರಜೆಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಕೂಡ ತನ್ನ ಸೇವೆಯಿಂದ ಪರಮಾತ್ಮ ಸಂತುಷ್ಟಗೊಳಿಸ್ತಾನೆ. ಪರಮಾತ್ಮ ತಾನು ಇಳಿದು ಸೇವೆ ಮಾಡ್ತಾನೆ ಅನ್ನೋದು ಒಂದು ಆದರ್ಶ. ಅಲ್ಲಿ ಮಹಾಭಾರತ ಕಥೆಯನ್ನೆಲ್ಲ ನೋಡಿದರೆ ನಮಗೆ ಕಾಣುತ್ತದೆ. ಕುದುರೆಗಳ ಕಾಲು ತೊಳಿತಾನಂತೆ ಅವನು. ಕುದುರೆಗಳ ಕಾಲು ತೊಳೆದು ಅದರ ಕುದುರೆಗಳ ಸೇವೆಯನ್ನು ಕೂಡ ಅದಕ್ಕೆ ಹುಲ್ಲು ತಿನ್ನಿಸಿ ಅದನ್ನು ಸ್ನಾನ ಎಲ್ಲ ಮಾಡಿಸಿ ಅವನು ಯುದ್ಧದಲ್ಲಿ ತಾನು ಸಾರಥಿಯಾಗಿ, ಕೃಷ್ಣ ಅರ್ಜುನನ ಸಾರಥಿಯಾಗಿ, ಪಾರ್ಥ ಸಾರಥಿ ಅಂತ ಆ ರೂಪಕ್ಕೆ ನಾವು ಗೌರವ ಕೊಟ್ಟು ಪೂಜೆ ಮಾಡ್ತೇವಲ್ಲ. ಸಾರಥಿ ಅಂದರೆ ನಿಜವಾಗಿ ಅವನು ಒಬ್ಬ ಸೇವಕ ಅಂತ ಅರ್ಥ ಅಲ್ವಾ. ಅರ್ಜುನನೇ ಅಲ್ಲಿ ರಥಿಕ, ಪರಮಾತ್ಮ ಸಾರಥಿಯಾಗಿರ್ತಾನೆ, ಪಾರ್ಥ ಸಾರಥಿಯಾಗಿ. ಆದರೆ ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅಂತ ಕೇಳಿದರೆ ಪಾರ್ಥಸಾರಥಿಯ ರೂಪವನ್ನು ನಾವು ಪೂಜೆ ಮಾಡ್ತೇವೆ ಅಂತ. ಹಾಗಾಗಿ ಶುಶ್ರೂಷೆಯನ್ನು ಆ ರೀತಿ ಮಾಡ್ತಾನೆ, ಸೇವೆಯನ್ನು ಆ ರೀತಿ ಮಾಡ್ತಾನೆ. ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ, ರಾಜಸೂಯ ಯಾಗದಲ್ಲಿ ಎಲ್ಲ ರಾಜರೆಲ್ಲ ಇರಬೇಕಾಗಿದ್ದರೆ ಕಟಿಯಲ್ಲಿ ಕರವಿಟ್ಟನು ಹೇಗೆ ಎಲ್ಲ ಊಟ ಮಾಡಿದ ಎಲೆಯನ್ನು ಎಂಜಾಲು ಉದುರೆತ್ತು, ಎಲ್ಲರೂ ಊಟ ಮಾಡಿದ ಎಲೆಯನ್ನು ತಾನು ಎತ್ತುತ್ತಾ 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 ಆಯಾಸದಿಂದಲೇ ಆಯಾಸ ಮಾಡಿ ಕಟಿಯಲ್ಲಿ ಕರ ಇಟ್ಟ ಪರಮಾತ್ಮ ಅಂತ. ಸೇವೆ ಅನ್ನುವುದರ
ತುರೀಯವಾದ ಸ್ಥಿತಿ. ಹಾಗಾಗಿ ನಾವು ಯಾರಿಗಾದರೂ ಊಟ ಹಾಕುವಾಗ ಯಾರಿಗೆ ನಾವು ಊಟ ಆ ಮನೋಭಾವದಲ್ಲಿ ಕೊಡ್ತೇವೆಯೋ ಅದರ ಪುಣ್ಯ ನಮಗೆ ಬೇಕು ಅಂತಿದ್ದರೆ ಅವರು ಎಲೆಯನ್ನು ಎತ್ತಬಾರದು. ಯಾರು ಅನ್ನ ಬಡಿಸಿದಾನೆ ಅವನೇ ಎಲೆಯನ್ನು ಎತ್ತಬೇಕು ಅನ್ನುವಂಥ ಒಂದು ರೂಢಿ ಪ್ರಚಲಿತಕ್ಕೆ ಬಂತು. ಪರಮಾತ್ಮನ ಉದಾಹರಣೆ ನಾನಾ ಜನಸ್ಯ ಶುಶ್ರೂಷಾ ಅಂತ. ಈ ಎಲ್ಲ ಅಂಶಗಳನ್ನು ಪರಮಾತ್ಮ ತನ್ನ ಬದುಕಿನಲ್ಲಿ ಕಾಣಿಸಿಕೊಳ್ತಾನೆ. ಹಾಗೆಯೇ ಭಕ್ತ ಪರಾಧೀನ ಅಂತ. ಅವನು ಭಕ್ತನ ಪರಾಧೀನ, ತನ್ನ ಅಧೀನದಲ್ಲಿ ಎಲ್ಲರೂ ಇರಬೇಕು ಅಂತ ಮನುಷ್ಯ ಬಯಸುವುದು ಯಾವಾಗಲೂ. ಮನುಷ್ಯನ ನಮ್ಮ ಮಟ್ಟಿಗೆ ನಾವು ಹಾಗೆ. ಮನುಷ್ಯನ ಒಂದು ಸಣ್ಣ ಸ್ವಭಾವ ಏನು ಅಂತ ಕೇಳಿದರೆ, ನಮಗೆಲ್ಲ ಒಂದು ಅಹಂ ಇದೆ. ಎಲ್ಲರೂ ಹೇಳುವವರು ಕೇಳುವವರು ಎಲ್ಲರೂ ಕೂಡ ಅದರಿಂದಲೇ ಬದುಕುತ್ತಾ ಇದ್ದಾರೆ. ಮನುಷ್ಯ ಅಹಮ್ಮನ್ನು ಬಿಟ್ಟ ಕ್ಷಣಕ್ಕೆ ಲೌಕಿಕದ ಜಗತ್ತಿನ ಎಲ್ಲ ಕೊಂಡಿಗಳು ಕಳಚಿ ಹೋಗ್ತದೆ. ನಾನು ಅಂತ ಒಬ್ಬ ಬೇಕಲ್ಲಿ. ಆ ನಾನು ಅನ್ನುವ ಕೇಂದ್ರದ ಸುತ್ತ ಎಲ್ಲವೂ ಸುತ್ತುತ್ತಾ ಇರುವಂಥದ್ದು. ಅದರ ಮೇಲೆಯೇ ಆಸ್ತಿ ಸ್ಥಾನಮಾನ ಎಲ್ಲವೂ ಇರುವುದು ಅದರ ಮೇಲೆ. ಹಾಗಾಗಿ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಯಾವಾಗ ಭಕ್ತ ಪರಾಧೀನ ಅಂತ, ಇನ್ನೊಬ್ಬನ ಅಧೀನದಲ್ಲೇ ಅವನು ಇರ್ತಾನೆ ಪರಮಾತ್ಮ ಅಂತ, ನಾವು ಇನ್ನೊಬ್ಬನ ಅಧೀನಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಪ್ರತಿಯೊಬ್ಬನೂ ಅವನದೇ ಆದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟುತ್ತಾ ಹೋಗ್ತಾನೆ. ಸಾಮ್ರಾಜ್ಯಶಾಹಿತ್ವ ಅದು ಸರ್ವಾಧಿಕಾರಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬನೂ ಸರ್ವಾಧಿಕಾರಿ. ಒಳಗಡೆ ಒಬ್ಬ ಸರ್ವಾಧಿಕಾರಿ ಇರ್ತಾನೆ. ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯ, ನಮ್ಮದೇ ಆದ ಕ್ಷೇತ್ರದಲ್ಲಿ ನಮ್ಮದೇ ಆದ ಸಾಮ್ರಾಜ್ಯವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಯತ್ನ ಮಾಡಿಕೊಳ್ತಾ ಇರ್ತೇವೆ, ಒಂದಲ್ಲ ಒಂದು ವಿಧದಲ್ಲಿ. ಅದಕ್ಕೆ ಯಾರಾದರೂ ಅಡ್ಡಿ ಬಂದರೆ ಆ ಸಾಮ್ರಾಜ್ಯಕ್ಕೆ ಎದುರಾಳಿ ಅಂತ ಭಾವಿಸ್ತೇವೆ, ಅವನನ್ನು ಹಣಿಲಿಕ್ಕೆ ನೋಡ್ತೇವೆ, ಅವನನ್ನು ನಾಶ ಮಾಡಲಿಕ್ಕೆ ನೋಡ್ತೇವೆ, ತನ್ನ ಸುಪ್ರಿಮಸಿಯನ್ನು ಉಳಿಸಿಕೊಳ್ಳಲಿಕ್ಕೆ ಯತ್ನ ಮಾಡ್ತೇವೆ. ಅದು ನಮ್ಮ ಅಹಂಕಾರದ ಭಿನ್ನ ಭಿನ್ನ ಸ್ವರೂಪಗಳು ಅಂತ. ಆದರೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಅವನು ಭಕ್ತ ಪರಾಧೀನ ಅಂತ. ಭಕ್ತ ಹೇಳಿದ ಹಾಗೆ ಅವನು ಕೇಳ್ತಾನೆ ಅಂತ. ಹಾಗಾಗಿ ಅಂಥ ಉದಾಹರಣೆಗಳನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಶಪಥಗಳನ್ನು ಮುರಿದಾದರೂ ಕೂಡ ಅವನು ಭಕ್ತನ ಮಾತನ್ನು ಉಳಿಸಿಕೊಳ್ತಾನೆ ಅಂತ. ಭೀಷ್ಮ ಯುದ್ಧದಲ್ಲಿ ಆ ಒಂದು ಉದಾಹರಣೆಯನ್ನು ತೋರಿಸಿಕೊಡ್ತಾರೆ ಭೀಷ್ಮಾಚಾರ್ಯರು. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದಲ್ಲಿ ತಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಾನೆ. ತಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಅಂತ, ಯುದ್ಧದಲ್ಲಿ ಯಾವ ಕಾರಣಕ್ಕೂ ಶಸ್ತ್ರ ಇಲ್ಲ ಅಂತ. ಆದರೆ ಈ ಮಾತನ್ನು ಸುಳ್ಳು ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಒಂದು ತಂತ್ರ ಮಾಡ್ತಾರೆ. ಕೊನೆಗೆ ಬಾಣಗಳೆಲ್ಲ ಬಿಡುವಾಗ ಕೃಷ್ಣನಿಗೆ ಘಾಸಿ ಮಾಡ್ತಾರೆ, ಸಾರಥಿಗೆ ಘಾಸಿ ಮಾಡ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮರ ಮಾತನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ತಾನು ಚಕ್ರಧಾರಿಯಾಗಿ ಕಾಣಿಸಿಕೊಳ್ತಾರೆ. ಭೀಷ್ಮನ ಆ ಪ್ರಯತ್ನವನ್ನು ಅದನ್ನು ನಿಜ ಮಾಡಲಿಕ್ಕೋಸ್ಕರ ಭಕ್ತ ಪರಾಧೀನನಾದ ಪರಮಾತ್ಮ ತಾನು ತೋರಿಸಿಕೊಳ್ತಾನೆ ಅಂತೆ. ಹೀಗೆ ಈ ಕೃಷ್ಣನ ಬದುಕೇ ಭಗವದ್ಗೀತೆಯ ಸಾರ ಅಂತ. ಇಡೀ ಬದುಕನ್ನು ನಾವು ತಿಳ್ಕೊಂಡ್ರೆ ಅದು ಇಡೀ ಭಗವದ್ಗೀತೆಯನ್ನೇ ನಾವು ಜೀವಂತವಾಗಿ ನೋಡಿದ ಹಾಗೆ ನಮಗೆ ಕಾಣುತ್ತದೆ ಅಂತೇಳಿ. ನಾವು ಮತ್ತೆ ನೋಡ್ತಾ ಹೋದಾಗೆ ಶ್ರೀಕೃಷ್ಣ ಪರಮಾತ್ಮ ಇಡೀ ಮಹಾಭಾರತ ಭೂಭಾರಹರಣದ ಕಾರ್ಯವನ್ನು ಮಾಡಿದರೂ ಕೂಡ ಅಲ್ಲಿ ಸಖನಾಗಿ, ಅಲ್ಲಿ ಒಡೆಯನಾಗಿ, ಅಲ್ಲಿ ಗುರುವಾಗಿ ಎಲ್ಲ ರೀತಿಯಲ್ಲಿಯೂ ಪರಮಾತ್ಮ ಕಾಣಿಸಿಕೊಳ್ತಾನೆ. ಪರಮಗುರು, ಬೋಧನೆಯನ್ನು ಎಲ್ಲಿ ಬೇಕು ಅಲ್ಲಿ ಮಾಡ್ತಾನೆ. ಸಮಾಜ ಯಾವ ರೀತಿಯಾಗಿ ಚಲಿಸಬೇಕು ಅದನ್ನು ಮಾಡ್ತಾನೆ. ಹಾಗಾಗಿ ಭಗವಂತ ತಾನು ಬದುಕಿದಾಗಲೇ ಒಬ್ಬ ಗುರುವಾಗಿ ಕೂಡ ಕಾಣಿಸಿಕೊಂಡಂತಹ ಒಂದು ವ್ಯಕ್ತಿತ್ವ. ಶ್ರೀಕೃಷ್ಣ ಬದುಕುತ್ತಾ ಹೋದ ಹಾಗೆ ದ್ವಾರಕೆಗೆ ಹೋಗ್ತಾನೆ. ತಾನು ಪ್ರೀತಿಪೂರ್ವಕವಾಗಿ ಕಟ್ಟಿದಂತಹ ಒಂದು ನಗರ ದ್ವಾರಕೆ. ಆ ದ್ವಾರಕೆಯಲ್ಲಿ ಯಾವುದೇ ಪದವಿಗಳನ್ನು ಪರಮಾತ್ಮ ಸ್ವೀಕರಿಸೋದಿಲ್ಲ. ಅವನೇ ಕಟ್ಟಿದ್ದು, ಅವನದೇ ಯೋಜನೆ ಹೇಗಿರಬೇಕು, ಅದು ಎಷ್ಟು ಸಮಯ ಇರಬೇಕು ಅನ್ನುವುದು ಕೂಡ ನಿಶ್ಚಿತ. ಪರಮಾತ್ಮ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅಲ್ಲಿ ಭವಿಷ್ಯತ್ತಿನ ನಿರ್ಣಯ ಕೂಡ ಆಗಿರ್ತದೆ, ಅವನಿಗೆ ಅದು ಗೊತ್ತಿರ್ತದೆ. ಆದ್ದರಿಂದ ಶ್ರೀಮದ್ ಭಾಗವತದ ಕೊನೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಉದ್ಧವನಿಗೆ
ಪರಮಾತ್ಮ ಹೇಳ್ತಾನೆ, ಇನ್ನು 7 ದಿನಗಳಲ್ಲಿ ಇಡೀ ದ್ವಾರಕೆ ಮುಳುಗಿ ಹೋಗ್ತದೆ ಅಂತೇಳಿ. ಹಾಗಾಗಿ ತಾನು ಏನು ಕಟ್ಟಿದೆ, ಆ ತಾನು ಕಟ್ಟಿದ್ದನ್ನು ತಾನು ಕೆಡವಿ ಸಹ ಗೊತ್ತಿದೆ. ಹಾಗಾಗಿ ಇದು ಕಟ್ಟಿದ್ದಾದ್ರಿಂದ ಅದು ನಾಶ ಆಗ್ತದೆ, ಕಟ್ಟಿದ್ದೆಲ್ಲವೂ ನಾಶ ಆಗ್ತದೆ ಅಂತ. ಹಾಗಾಗಿ ಯಾವುದು ಹುಟ್ಟಿದೆ ಅದು ಸಹ ಮರಣ ಇದೆ ಅದಕ್ಕೆ ಅಂತ. ಹಾಗಾಗಿ ಪರಮಾತ್ಮ ಇದನ್ನು ತೋರಿಸಿಕೊಡ್ತಾನೆ. ದ್ವಾರಕೆಯ ನಾಶವು ಕೂಡ ಸಂಭವಿಸ್ತದೆ. ಮುಂದಕ್ಕೆ ಇಡೀ ಸಮುದ್ರ ತ್ಯಜೇತ್ ಭಗವದಾಲಯಂ ಅಂತ ಚೆನ್ನಾಗಿರುವಂಥ ಒಂದು ಮಾತನ್ನು ನಾವು ನಿನ್ನೆ ಕೂಡ ಕೇಳಿದ್ದೇವೆ. ಭಗವಂತನ ಆಲಯ ಒಂದು ಬಿಟ್ಟು ಉಳಿದ ಎಲ್ಲವನ್ನು ಕೂಡ ಸಮುದ್ರ ಮುಳುಗಿ ಹಾಕ್ತದೆ, ಅದನ್ನು ಅವನು ನೋಡಿದ್ದಾನೆ ಅಂತ. ನಾವು ಇನ್ನೊಬ್ಬರಿಗೆ ಮಾತನಾಡಲಿಕ್ಕೆ ನಾವು ಸುಲಭ. ಪರೋಪದೇಶೇ ಪಾಂಡಿತ್ಯಂ ಅಂತ. ಪರೋಪದೇಶದಲ್ಲಿ ಯಾವತ್ತೂ ನಮಗೆ ಪಾಂಡಿತ್ಯ. ಇನ್ನೊಬ್ಬರಿಗೆ ಸಲಹೆ ಸೂಚನೆಗಳನ್ನು ಕೊಡುವಾಗ ಪ್ರತಿಯೊಬ್ಬರು ಪಂಡಿತರೇ, ಜ್ಞಾನಿಗಳೇ. ಹಾಗೆ ಮಾಡು, ಹೀಗೆ ಮಾಡು ಎಲ್ಲ ನಾವು ಮಾಡುತ್ತೇವೆ. ಆದರೆ ನಮ್ಮ ಸ್ವಂತಕ್ಕೆ ಅದು ಬರುವಾಗ ನಾವು ಹೇಗಿರ್ತೇವೆ ಅನ್ನುವುದು ಒಂದು ಪ್ರಶ್ನಾರ್ಥಕ ಯಾವಾಗಲೂ ಕೂಡ. ಆಗ ಅದಕ್ಕೆ ನಾನಾ ಕಾರಣಗಳು ನೆಪಗಳು ನಮಗೆ ದೊರಕುತ್ತವೆ. ಆದರೆ ಪರಮಾತ್ಮನ ಬದುಕನ್ನು ನಾವು ನೋಡಿದರೆ ಎಲ್ಲ ಯಾರು ಬಂಧು ಬಾಂಧವರು ಇಡೀ ಭಗವದ್ಗೀತೆಯಲ್ಲಿ ಮೊದಲನೇದಾಗಿ ಪ್ರಶ್ನೆ ಬರುವುದೇ ಅದೇ. ಇಡೀ ಮನುಷ್ಯನ ಮಾನವ ಜನಾಂಗದ ಪ್ರಶ್ನೆ ಅದು. ಕರ್ತವ್ಯ ಅಂತ ಹೇಳುವಾಗ ಅರ್ಜುನ ಕೇಳ್ತಾನೆ, ಅವನಿಗೆ ಕ್ಲೈಬ್ಯ ಬಂದು ಬಿಡ್ತದೆ. ತಾನು ಇಲ್ಲಿ ನಿಂತಿದ್ದೇನೆ, ಈ ಉಭಯ ಸೈನ್ಯಗಳ ಮಧ್ಯೆಯಲ್ಲಿ ಇದ್ದೇನೆ ನಾನು. ಇಲ್ಲಿ ಎದುರಿಗೆ ನಿಂತವರು ಯಾರು? ಎದುರಿಗೆ ನಿಂತವರು ಅಜ್ಜಂದಿರು, ಎದುರಿಗೆ ನಿಂತವರು ಚಿಕ್ಕಪ್ಪ ದೊಡ್ಡಪ್ಪಂದಿರು, ಅಣ್ಣ ತಮ್ಮಂದಿರು, ಎಲ್ಲ ಭಾವಂದಿರು, ಎಲ್ಲ ಪರಿವಾರದವರೆಲ್ಲ ಇದ್ದಾರೆ. ಹಾಗಾಗಿ ಯುದ್ಧ ಮಾಡಬೇಕಾ? ಇವರಿಂದ ವಿರಹಿತವಾದಂತಹ ಜಗತ್ತನ್ನು, ರಕ್ತ ಸಿಕ್ತವಾದಂತಹ ಸಿಂಹಾಸನವನ್ನು ನಾವು ಪಡಿಬೇಕಾ ಅಂತ ಒಂದು ಬಹಳ ದೊಡ್ಡದಾದಂತಹ ಬುದ್ಧಿವಂತಿಕೆಯ ಪ್ರಶ್ನೆಯನ್ನು ಪರಮಾತ್ಮ ನೀಡ್ತಾನೆ. ಪರಮಾತ್ಮನಿಗೆ ಅರ್ಜುನ ನೀಡ್ತಾನೆ. ಹಾಗಾಗಿ ಇದಕ್ಕೆ ಇಡೀ ಉತ್ತರ ರೂಪವಾಗಿ ಶ್ರೀಮದ್ ಭಗವದ್ಗೀತೆ ನಮಗೆ ಕಾಣಿಸಿಕೊಳ್ತದೆ. ಪರಮಾತ್ಮನದೇ ವಾಣಿ, ಪರಮಾತ್ಮನದೇ ಮಾತು. ನಾವು ನಂಬಿದರೆ ಪ್ರತಿ ಮಾತನ್ನು ಕೂಡ ಅಲ್ಲಿ ನಂಬಬೇಕು. ಹಾಗಾಗಿ ಎಲ್ಲವನ್ನ ಹೇಳ್ತಾನೆ. ಯಾವುದು ಕೂಡ ನೇರವಾದ ಮಾತುಗಳಲ್ಲಿ ನೀನು ಕೊಲ್ಲು ಅಂತ ಅವನು ಹೇಳೋದಿಲ್ಲ. ಆದರೆ ಅವನನ್ನು ಒಂದು ಮಾತು ಹೇಳ್ತಾನೆ, ಮನುಷ್ಯನಲ್ಲಿರುವ ಗುಣ ನೀ ಎಲ್ಲವೂ ಆಗಿ ನೀನು ಇಲ್ಲಿ ಬಿಟ್ಟು ಬಿಡುವುದು, ಯಾರನ್ನು ನಾನು ಕೊಲ್ಲೋದಿಲ್ಲ, ಶಸ್ತ್ರ ಎಲ್ಲ ಸನ್ಯಾಸ ಮಾಡಿದ್ದೇನೆ, ಪ್ರವೃತ್ತಿ ಇಲ್ಲ, ಇನ್ನಿರೋದು ನಿವೃತ್ತಿ ಮಾತ್ರ, ತ್ಯಾಗ ಮಾಡಿ ಆಗಿದೆ, ಎಲ್ಲ ಸರಿ. ನೀನು ಸುಮ್ಮನೆ ಕೂತ್ಕೊಂಡಿರುವಾಗ 4 ಬಾಣಗಳು ನಿನಗೆ ಚುಚ್ಚಿದಾಗ ಏನಾಗ್ತದೆ ಅಂದರೆ ನಿನ್ನ ಸಹಜ ಗುಣ ಎದ್ದು ನಿಲ್ಲೋದಿಲ್ಲ ಅಂತ. ಹಾಗಾಗಿ ನೀನಿಷ್ಟು ಮಾತನಾಡಿದ, ಇಷ್ಟೆಲ್ಲ ಕ್ವಶನ್ ಕೇಳಿದೆಯಲ್ಲ, ಪ್ರಶ್ನೆ ಕೇಳಿದೆಯಲ್ಲ ನೀನು, ಈ ಎಲ್ಲ ಪ್ರಶ್ನೆಗಳು ಕೂಡ ನಿನ್ನ ಬುದ್ಧಿವಂತಿಕೆಯ ಮಾತುಗಳು ಹೊರತು ನಿನ್ನ ಒಳಗಿನ ಮಾತುಗಳಲ್ಲ ಅದು ಅಂತ. ಲೋಕಕ್ಕೆ ಬುದ್ಧಿವಂತಿಕೆಯ ಮಾತುಗಳನ್ನು ನಾವು ಆಡ್ತೇವೆ, ಅದು ನಮ್ಮ ಒಳಗೆ ಇರುವ ನಿಜವಾದ ಆಳವಾದ ಮಾತುಗಳು ಅಲ್ಲವೇ ಅಲ್ಲ. ಇದು ಬುದ್ಧಿವಂತಿಕೆಯ ಮಾತುಗಳು ನೀನು ಆಡ್ತಾ ಇರುವಂಥದ್ದು. ನಿನಗೆ 2 ಬಾಣ ಚುಚ್ಚಿದಾಗ ನಿನ್ನ ನಿಜ ಸ್ವಭಾವ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ವಭಾವ ಇದೆ, ಅವನದ್ದೇ ಆದ ಸ್ವಭಾವ, ಪ್ರತ್ಯೇಕ, ಭಿನ್ನ. ನಿನಗೆ ನಿನ್ನ ಏನು ಸ್ವಭಾವ ಇದೆ ಅದರ ಪ್ರಕಾರ ನೀನು ಎದ್ದು ನಿಲ್ತೀಯಲ್ಲ, ಆಗ ನಿಜವಾದದ್ದು ಕಾಣುತ್ತದೆ ಅಂತ ಪರಮಾತ್ಮ ಹೇಳ್ತಾನೆ. ಇಡೀ ಭಗವದ್ಗೀತೆ ಅದಕ್ಕೆ ಉತ್ತರವಾಗಿ ನಿಲ್ತದೆ. ಕೊನೆಗೆ ಪರಮಾತ್ಮ ಕೊಟ್ಟಿರುವಂತಹ ಒಂದು ಅದ್ಭುತವಾದಂತಹ ಮಾತು, ಎಲ್ಲ ಹೇಳಿ ಆಯಿತು, ನಿನಗೆ ಆಯಿತು, ನೀನು ಬೋಧನೆ ಮಾಡಿ ಆಯಿತು, ಎಲ್ಲ ಕರ್ಮ ವಿಕರ್ಮ ಅಕರ್ಮ ಎಲ್ಲವೂ ಬೋಧಿಸಿ ಆಯಿತು, ಸನ್ಯಾಸವು ಬೋಧಿಸಿ ಎಲ್ಲ ಆಯಿತು, ಯೋಗ ಎಲ್ಲವೂ ಆಯಿತು. ಈಗ ಕೊನೆಗೆ ಏನು ಅಂತ ಕೇಳಿದರೆ ಮತ್ತೆ ನೀನು ಕೇಳ್ತಿ ಅಂತಾದರೆ ಯಥೇಚ್ಛಸಿ ತಥಾಕುರು ಅಂತ. ಯಥೇಚ್ಛಸಿ ತಥಾಕುರು, ಏನು ನೀನು ಇಚ್ಛಿಸ್ತೀಯ ಅದನ್ನು ಮಾಡು. ಇಷ್ಟು ಹೇಳಿಯೂ ಅದು ಬೋಧೆ ಆಗಲಿಲ್ಲ, ಮತ್ತೆ ಬುದ್ಧಿವಂತಿಕೆಯ ಮಾತನ್ನು ನೀನು ಆಳ್ತಿ ಅಂತಾದರೆ
ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಈ ಸ್ವಾತಂತ್ರ್ಯವನ್ನು ಪರಮಾತ್ಮ ಕೊಟ್ಟು ಬಿಡ್ತಾನೆ. ಅಲ್ಲಿ ತಾನು ತನ್ನವರು ಎನ್ನುವುದು ಇಲ್ಲದೆ ನೀನು ಹೋರಾಡು ಅಂತ ಹೇಳಿದಂತಹ ಪರಮಾತ್ಮ ಅರ್ಜುನನಿಗೆ ತನ್ನ ಪರಿವಾರಕ್ಕೆ, ತನ್ನ ಕುಟುಂಬಕ್ಕೆ, ತನ್ನವರಿಗೆ ಏನು ಮಾಡ್ತಾನೆ ಅನ್ನುವ ಪ್ರಶ್ನೆ ಎದುರಿಗೆ ನಿಲ್ತದೆ. ಪರೋಪದೇಶಿ ಪಾಂಡಿತ್ಯ ಇನ್ನೊಬ್ಬರಿಗೆ ಹೇಳಿ ಸುಲಭ, ಇದನ್ನೆಲ್ಲ ಮಾಡಿಯಪ್ಪ ಅಂತೇಳಿ. ಆದರೆ ತನ್ನದು ಅಂತಾಗುವಾಗ ಏನಾಗ್ತದೆ ಅನ್ನುವುದನ್ನು ಯಾದವರ ಅಂತಃಕಲಹದಲ್ಲಿ ನಾವು ಕಾಣುತ್ತೇವೆ. ಅಲ್ಲಿ ಪರಮಾತ್ಮ ಎಲ್ಲರಿಗೂ ಕೂಡ ಕಾಲರೂಪಿಯಾಗಿ ಅವನೇ ಕಾಣಿಸಿಕೊಳ್ತಾನೆ. ಪರಸ್ಪರ ಯುದ್ಧ ಅವರ ಒಳಗೆ ನಡೆಯುವಾಗ ಅವರನ್ನು ತಾನು ಯುದ್ಧ ಮಾಡಲಿಕ್ಕೆ ಬಿಡ್ತಾನೆ. ಅವರವರು ಅಣ್ಣ ತಮ್ಮಂದಿರು, ಸಂಬಂಧಿಗಳು ಎಲ್ಲರೂ ಯಾರು ಏನು ಅಂತ ನೋಡದೆ ಹೊಡೆದಾಡಿಕೊಂಡು ಮದದಲ್ಲಿ ಸಾಯ್ತಾರಲ್ಲ, ಆ ಕ್ಷಣಕ್ಕೆ ಪರಮಾತ್ಮ ಅಲ್ಲಿಗೆ ಪ್ರವೇಶಿಸ್ತಾನೆ. ಶ್ರೀಕೃಷ್ಣ ಪ್ರವೇಶಿಸಿದವ ಏನು ಮಾಡಿದ ಅಂತ ಕೇಳಿದರೆ ಅವನಿಗೆ ಯಾರೋ ಬಂದು 4 ಬಡಿತಾರೆ. ಒಂದು ಭ್ರಮಾತ್ಮಕ ಸಂದರ್ಭದಲ್ಲಿ ಅಲ್ಲಿ ದೇವರು ಇಲ್ಲ, ದೊರೆಯೂ ಇಲ್ಲ, ಏನೂ ಇಲ್ಲ. ಜನಗಳು ಹೇಗೆ ವರ್ತಿಸ್ತಾರೆ ಹಾಗೆ ವರ್ತಿಸ್ತಾರೆ. ಪರಮಾತ್ಮನಿಗೆ 4 ಏಟು ಬೀಳ್ತದೆ. ಪರಮಾತ್ಮ ಕ್ರುದ್ಧನಾಗ್ತಾನಂತೆ. ಕ್ರುದ್ಧನಾಗಿ ಕೃಷ್ಣ ಬಲರಾಮರಿಬ್ಬರೂ ಕೂಡ ತಮ್ಮ ಸಂಬಂಧಿಗಳನ್ನೆಲ್ಲ ಇವರು ಲೋಕಕಂಟಕರು ಅಂತಂದರೆ ಹಿಂಸೆಯನ್ನು ಬೋಧಿಸುವುದು ಅಂತ ಅದರ ಅರ್ಥ ಅಲ್ಲ. ಅದು ಈಗ ಹೊರ ಜಗತ್ತಿಗೆ ಏನು ಕಾಣ್ಬೋದು, ಹಿಂಸೆಯನ್ನು ಬೋಧಿಸ್ತಾರೆ, ಅದಲ್ಲ ಅಂತ. ಆಧ್ಯಾತ್ಮಿಕವಾಗಿ ನೀವು ನೋಡುವುದಾಗಿದ್ದರೆ ಅಥವಾ ಮನುಷ್ಯನನ್ನ ಜೀವನಕ್ಕೆ ನೀವು ಅಂಟಿಕೊಳ್ಳದೆ ನೀವು ನೋಡುವುದಾಗಿದ್ದರೆ ಅಲ್ಲಿ ನ್ಯಾಯವು ಎಲ್ಲರಿಗೂ ಒಂದೇ, ಧರ್ಮವು ಎಲ್ಲರಿಗೂ ಒಂದೇ. ಅದು ಏನು, ತಾನು ತನ್ನವರು ಇನ್ನೊಬ್ಬರು ಅವರು ಇವರು ಅಂತ ಇಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಕೆಲವು ಸಾರಿ ಧರ್ಮ ಮಾರ್ಗದಲ್ಲಿ ನಡೆಯುವವರು ನಿಷ್ಠುರವಾಗಿ ನಡೀಬೇಕಾಗ್ತದೆ ಅಂತ ತಾನು ತೋರಿಸಿಕೊಟ್ಟಂತಹ ಪರಮಾತ್ಮ ತನ್ನ ಯಾದವರ ಸಂಹಾರದಲ್ಲಿಯೂ ಕೂಡ ಅವನು ಅಷ್ಟೇ ನಿಷ್ಪಕ್ಷಪಾತನಾಗಿ, ಅದೇ ಒಂದು ಸಮತೋಲಿತ ವ್ಯಕ್ತಿತ್ವದವನಾಗಿ, ನಿರ್ಧಾರಾತ್ಮಕವಾದಂತಹ ಸಂಕಲ್ಪವುಳ್ಳವನಾಗಿ ಆ ವಿಷ್ಣು ಮಾಯೆ ಏನಿದೆ ಅದನ್ನು ಕೊನೆಯ ಕ್ಷಣದಲ್ಲಿ ಕೂಡ ಅದರ ತೊಲಗಿಸುವಿಕೆಯನ್ನು ಮಾಡಲಿಕ್ಕೆ ಮತ್ತು ಜಗತ್ತಿಗೆ ಸತ್ಯವನ್ನು ತೋರಿಸಲಿಕ್ಕೆ ತಾನು ಹಾಗೆ ಮಾಡಿ ಶಾಪವಶದಿಂದ ಕಾರಣವಾದಂತಹ ಆ ಬಾಣದ ಕಾರಣದಿಂದಾಗಿ ತಾನು ಕೂಡ ಈ ಲೋಕವನ್ನು ತ್ಯಜಿಸುವಂತಹ ಒಂದು ಮಾರ್ಗವನ್ನು ನಾವು ನೋಡುತ್ತೇವೆ ಅಂಥೇಳಿ. ಹಾಗಾಗಿ ಇಡೀ ಶ್ರೀಕೃಷ್ಣ ಲೀಲೆ, ಶ್ರೀಕೃಷ್ಣನ ಜೀವನ ಶ್ರೀಮದ್ ಭಾಗವತದಲ್ಲಿ ಅದು ಏನು ಹೇಳಿದೆ ಆ ಎಲ್ಲವೂ ಕೂಡ ಇಷ್ಟಲ್ಲ. ಶ್ರೀಕೃಷ್ಣ ಶ್ರೀಮದ್ ಭಾಗವತದಲ್ಲಿ ನಮಗೆ ಕಂಡುಕೊಂಡಂಥದ್ದು ನಾವು ಒಂದು ಭಾಗ ಮಾತ್ರ. ಅದು ಮಹಾಭಾರತವನ್ನು ನಾವು ಓದಿದಾಗ ಮತ್ತಷ್ಟು ಅವನು ದ್ರೌಪದಿಗೆ ಒದಗಿ ಬಂದಂತಹ ಸಂದರ್ಭ, ದ್ರೌಪದಿಯ ಸೀರೆಯನ್ನು ಸೆಳೆಯುವ ಸಂದರ್ಭವನ್ನು ಕೂಡ ನಾವು ಕಾಣುತ್ತೇವೆ. ಎಲ್ಲರೂ ಇದ್ದರು, 5 ಜನ ಗಂಡಂದಿರಿದ್ದರು, ತಿಳಿದವರೆಲ್ಲರೂ ಇದ್ದರು, ಆದರೆ ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತೆ. ಆಗ ಕೃಷ್ಣ ಎಲ್ಲೋ ಇದ್ದ. ದ್ರೌಪದಿ ಆರ್ತಳಾಗಿ ಕರೆಯುವಾಗ ತಾನು ಕೃಷ್ಣ ಅವಳಿಗೆ ಅಲ್ಲಿ ಸಹಾಯ ಮಾಡ್ತಾನೆ, ಅವಳ ರಕ್ಷಣೆಯನ್ನು ಮಾಡ್ತಾನೆ. ಸಂದರ್ಭ ಬಂದಾಗ ಪಾಂಡವರ ಜೀವನದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಿಂತು ಆ ಕಥಾನಕ ಅವರ ಜೀವನದ ಕಥೆ ಮುಂದೆ ಹೋಗುವಲ್ಲಿ ಒಂದು ತಂತು ರೂಪವಾಗಿ ಪರಮಾತ್ಮ ಕಾಣಿಸಿಕೊಳ್ತಾ ಹೇಳ್ತಾನೆ, ಎಲ್ಲರ ಜೀವನದಲ್ಲಿಯೂ ನಾನು ಹೀಗೆಯೇ ಅಂತ. ನೀವು ನಂಬಿದರೆ, ನೀವು ಆರ್ತರಾಗಿ ಕರೆದರೆ ನಿಮ್ಮ ಕಷ್ಟಕ್ಕೆ ನಾನು ಒದಗಿ ಬರ್ತೇನೆ. ಮತ್ತು ನೀವು ಆ ಏನು ಆರ್ತತೆ ಇದೆ, ಆ ಆರ್ತತೆಯಲ್ಲಿ, ಆ ಮುಗ್ಧತೆಯಲ್ಲಿ, ಆ ಭಕ್ತಿಯಲ್ಲಿ ನೀವು ನಿರತರಾಗಿರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಜೀವನದ ಸಾರ್ಥಕ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಪರಮಾತ್ಮ ನಮಗೆ ತೋರಿಸಿಕೊಡ್ತಾನೆ. ಹಾಗಾಗಿ ನಾವು ಇಷ್ಟು ದಿವಸಗಳ ಕಾಲ ಕೇಳಿದಂತಹ ಶ್ರೀಮದ್ ಭಾಗವತವು ಇವತ್ತು ಅದರ ಕೊನೆಯ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೆಯಿತು. ಹಾಗಾಗಿ ನಮಗೆ ಏನನ್ನು ಬೋಧನೆಯನ್ನು ಮಾಡ್ತವೆ ಅಂತ ಕೇಳಿದರೆ, ಶ್ರೀಮದ್ ಭಾಗವತವನ್ನು ನಾವು ಕೇಳಿದಾಗ ನಮ್ಮ ಒಳಗೆ ಒಂದು
ಒಂದು ಸಮಷ್ಟಿ ರೂಪದಂತಹ ಒಂದು ಪ್ರಜ್ಞೆಯು ನಮಗೆ ಕಾಣಿಸಿಕೊಡಬೇಕು ಅಂತ. ನಾವು ಪರಮಾತ್ಮನು ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಹಾಗಾಗಿ ಎಲ್ಲೆಲ್ಲಿಯೂ ಕೂಡ ನಮ್ಮೊಳಗೆ ಮತ್ತು ಹೊರಗೆ ಎಲ್ಲ ಕಡೆಯೂ ಕೂಡ ಪರಮಾತ್ಮನು ಸ್ಥಿತನಾಗಿದ್ದಾನೆ. ಆ ಪರಮಾತ್ಮನ ಅನುಭವ ನಮಗೆ ಆಗಬೇಕಾಗಿದ್ದರೆ, ಅವನ ಜ್ಞಾನ ನಮಗೆ ಬರಬೇಕಾಗಿದ್ದರೆ ಬೇಕಾದದ್ದು ಏನೆಲ್ಲ ಇದೆ, ಈ ಜೀವನದ ಎಲ್ಲ ಸಲಕರಣೆಗಳನ್ನು ಬಳಸಿಕೊಂಡು ನಮ್ಮೊಳಗಿನ ಅಂತಃಕರಣ ಇದೆ, ನಮ್ಮ ಇಂದ್ರಿಯಗಳಿದ್ದಾವೆ, ಕರ್ಮೇಂದ್ರಿಯಗಳಿದ್ದಾವೆ, ಜ್ಞಾನೇಂದ್ರಿಯಗಳಿದ್ದಾವೆ. ಇದರಿಂದ ನಮಗೆ ಬದುಕು, ಇದರಿಂದ ನಮಗೆ ಪ್ರಪಂಚ. ನಮ್ಮ ಪ್ರಪಂಚ ಏನು ಏನು ಈ ಇಂದ್ರಿಯಗಳು ನಮಗೆ ತೋರಿಸಿಕೊಡ್ತವೆ, ಅದೇ ಪ್ರಪಂಚ ಅಂತ. ಏನನ್ನು ಕಾಣ್ತೇವೆಯೋ, ಏನನ್ನು ಕೇಳ್ತೇವೆಯೋ, ಏನನ್ನು ಮೂಸ್ತೇವೆಯೋ, ಏನನ್ನು ಸ್ಪರ್ಶ ಮಾಡುತ್ತೇವೆಯೋ ಅದರ ಅನುಭವ ನಮಗೆ ಆಗ್ತದೆ. ಆ ಅನುಭವಗಳು ಕೂಡ ವ್ಯಕ್ತಿ ಭಿನ್ನವಾದದ್ದು. ಒಬ್ಬ ವ್ಯಕ್ತಿಗೆ ಆದ ಅನುಭವ, ಒಬ್ಬ ವ್ಯಕ್ತಿಗೆ ಕಾಣುವ ನೋಟ ಇನ್ನೊಬ್ಬ ವ್ಯಕ್ತಿಗೆ ಕಾಣುವುದಿಲ್ಲ. ಜಗತ್ತು ಎಂತಹ ಸೃಷ್ಟಿ ವಿಶಾಲವಾದದ್ದು ಅಂತ ಕೇಳಿದರೆ, ಯಾವುದೂ ಕೂಡ ಜಗತ್ತಲ್ಲಿ ಒಂದು ಇನ್ನೊಂದಂತೆ ಇಲ್ಲ. ಈ ನಾನಾತ್ವ ಎಲ್ಲ ಕಾಣ್ತದಲ್ಲ, ಜಗತ್ತಿನಲ್ಲಿ ಯಾವುದೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬನ ಹಾಗೆ ಇಲ್ಲ, ಒಬ್ಬ ಮನುಷ್ಯನ ಕಣ್ಣು ಇನ್ನೊಬ್ಬ ಮನುಷ್ಯನ ಹಾಗೆ ಇಲ್ಲ. ಮನುಷ್ಯನ ಯಾವ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಗಳು ಕೂಡ, ಪ್ರಾಣಿಗಳ ಯಾವ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಗಳು ಕೂಡ, ಸೃಷ್ಟಿಯ ಎಲ್ಲ ವಿಕಾಸ ಯಾವುದೆಲ್ಲ ಆಗಿದೆ ಅದರೆಲ್ಲರ ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಗಳು ಕೂಡ ಭಿನ್ನವೇ ಅಂತ. ಇಂಥ ವೈಚಿತ್ರ್ಯ ಅಸಂಖ್ಯ ಕೋಟ್ಯಂತರ ಸಂಖ್ಯೆಯ ಈ ಭಿನ್ನತೆಯನ್ನು ಕಾಣಲಿಕ್ಕೆ ಯಾವುದು ಸಾಧ್ಯ? ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮನಿಂದ. ಹಾಗಾಗಿ ಅವನು ಅಣೋರಣೀಯನೂ ಮಹತೋ ಮಹೀಯನೂ ಆಗಿದ್ದಾನೆ ಅಂತ. ಅಣುಗಳಲ್ಲಿ ಅಣು, ಎಷ್ಟು ಅಣು ಅಂತ ಕೇಳಿದರೆ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೊಡ್ಡವನು ಅಂತ ಕೇಳಿದರೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಕ್ತ ಮಧ್ಯವಾದ ಈ ಬದುಕಿನಲ್ಲಿ ಇದು ವ್ಯಕ್ತ ಮಧ್ಯ ಅಂತ. ಇದು ಕಾಣ್ತಾ ಇರುವಂಥ ಬದುಕು. ಇಲ್ಲಿ ನಾವು ನಮ್ಮೊಳಗೆ ಸದಾ ಸಚ್ಚಿದಾನಂದ ಸ್ವರೂಪಿಯಾದಂತಹ ಪರಮಾತ್ಮ ಇದ್ದಾನೆ. ಅವನನ್ನು ತಿಳ್ಕೊಳ್ಬೇಕು, ಅವನನ್ನು ಕಾಣಬೇಕು, ಪ್ರೇಮಮಯವಾದಂತಹ ಬದುಕನ್ನು ಬದುಕಬೇಕು. ಹಾಗಿದ್ದಾಗ ಯಾವ ಸಂದೇಶವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅದು ಸಾರ್ಥಕತೆಯನ್ನು ಕಾಣುತ್ತದೆ. ಮತ್ತು ನಿಜವಾಗಿ ಮನುಷ್ಯನ ಕರ್ತವ್ಯ ಅದೇ. ಆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ಬರಬೇಕಾಗಿದ್ದರೆ, ಅಜಾಮಿಳನ ಕಥೆಯನ್ನು ನೋಡಿದೆವು ನಾವು, ಯಾವ ರೀತಿ ಆರ್ತನಾಗಿ ಕೊನೆಗೆ ಕರೆದ ಅಂಥೇಳಿ. ಆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ ನಮ್ಮ ಮನಸ್ಸಿನಲ್ಲಿ ಬರಬೇಕಾಗಿದ್ದರೆ ಅದಕ್ಕೆ ಬೇಕಾದದ್ದು ಎಲ್ಲವೂ ಹಿಂದಕ್ಕೆ ಸಿದ್ಧತೆ ಆಗಿರಬೇಕು. ನಾವು ಹೇಳಿದೆವು, ಕಥೆಯಲ್ಲಿ ನೋಡಿದೆವು ಅದನ್ನು. ಏನು ಕೊನೆಯ ಕ್ಷಣಕ್ಕೆ ನನ್ನ ಬಾಯಿಯಲ್ಲಿ ನಾರಾಯಣ ನಾಮ ಸ್ಮರಣೆ ಬರಬೇಕು ಅಂತ ಆದರೆ ನಮ್ಮ ಜೀವನವು ಹಾಗೆ ಇರಬೇಕಲ್ಲ. ನಾವು ಯಾವ ಪರಿವೇಶದಲ್ಲಿದ್ದೇವೆ, ಯಾವ ಒಂದು ಮನಸ್ಸಿನ ಒಂದು ನಿರ್ಮಾಣ ಇದೆ, ಅದರ ಪರಿಣಾಮವೇ ಅದು ಬರುವಂಥದ್ದು. ಹಾಗಾಗಿ ಭಕ್ತ ಶ್ರೇಷ್ಠರೆಲ್ಲ ಹೇಳಿದ ಹಾಗೆ ಅಂತ್ಯಕಾಲದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಕಫವಾತ ಪಿತ್ತೈಹಿ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ ಅಂತ. ಅಂತ್ಯಕಾಲದಲ್ಲಿ ಏನಾಗ್ತದೆ? ಕಫ, ವಾತ, ಪಿತ್ತ ಯಾವುದೆಲ್ಲ ತ್ರಿದೋಷಗಳು ಮನುಷ್ಯನ ಶರೀರದಲ್ಲಿದೆ ಇದೆಲ್ಲ ತಡೆಯನ್ನು ಒಡ್ಡುತ್ತಾ ಗಂಟಲು ಕಟ್ಟಿ ಹೋಗ್ತದೆ. ಕಂಠಾವರೋಧನ ವಿಧವು ಸ್ಮರಣಂ ಕುತಸ್ತೆ ಅಂತೇಳಿ. ಆಗ ಸ್ಮರಣೆ ಮಾಡೋದು ಹೇಗೆ ಪರಮಾತ್ಮ ಅಂತ? ಸ್ಮರಣೆ ಆಗ್ತದೆ ಈ ಬೇಕು ಅಂತ. ಹಾಗಾಗಿ ಬದುಕಿಗೆ ಸುಮಾರು ಮುಖಗಳಿರ್ತವೆ. ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದ? ಆ ಕಾಣುವ ದೃಷ್ಟಿಯನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದ? ನಮಗೆ ಒಂದು ಕ್ಷಣಕ್ಕೆ ಇದು ಹೌದು 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 ಅಂತ ಕಾಣುತ್ತಾ ಬದುಕಿನ ಇನ್ನೊಂದು ಮಗ್ಗಲಿಗೆ ತಿರುಗುವಾಗ ನಮಗೆ ಬೇರೆಯದಾದ ಪ್ರಪಂಚವು ಕಾಣುತ್ತದೆ. ಆಗ ಇದೆಲ್ಲವೂ ಮರೆತೋಗ್ತದೆ. ಶಾಶ್ವತವಾದ ಸ್ಮರಣೆಯನ್ನು ಪರಮಾತ್ಮನು ನೀಡಬೇಕು ಅಂತ ಕುಂತಿ ಕೇಳ್ಕೊಳ್ಳೋದು ಅದಕ್ಕೆ ಅಂತ ಹೇಳಿ. ಹಾಗಾಗಿ ಪುರಂದರದಾಸರು ನವಕೋಟಿ ನಾರಾಯಣ ಅಂತ ಅವರು ಪ್ರಸಿದ್ಧರು. ಅವರು ವಿಜಯನಗರದ ಅರಸರಿಗೆ ಸಾಲ ಎಲ್ಲ ಕೊಡ್ತಾ ಇದ್ರಂತೆ. ಕಂಡಾಬಟ್ಟೆ ಪೈಸೆ ಇತ್ತು, ವ್ಯಾಪಾರ ಎಲ್ಲ ಮಾಡಿದರು.
ಪರಮಾತ್ಮನಿಗೆ ಕಂಡ್ರೆ ಅವನು ಅದನ್ನು ಬದಲಿಸಿ ಬಿಡ್ತಾನೆ. ಧನಿಕನನ್ನು ನಿರ್ಧನನನ್ನಾಗಿ ಮಾಡ್ತಾನೆ, ನಿರ್ಧನನನ್ನು ಧನಿಕನನ್ನಾಗಿ ಮಾಡ್ತಾನೆ, ಕ್ಷಣದಲ್ಲಿ ಮಾಡ್ತಾನೆ. ಬೇಕಾದವನಿಗೆ ಬೇಕಾದ್ದನ್ನು ಪರಮಾತ್ಮ ಕೊಡ್ತಾನೆ. ಅವನಿಗೆ ಬೇಕು ಅಂತಾದರೆ ಪರಮಾತ್ಮನಿಗೆ ಒಂದು ಉದ್ದೇಶ ಇರ್ತದೆ, ಅವನಿಗೆ ಗೊತ್ತಿರ್ತದೆ ಇದು ಹೀಗೆ ಅಂತ. ಹಾಗೆ ಈ ಪುರಂದರದಾಸರು ಅವರು ಬಹಳ ಜಿಪುಣರಾಗಿದ್ದರು. ಮಕ್ಕಳೆಲ್ಲ ಇದ್ದರು, ಹೆಂಡತಿ ಮಕ್ಕಳೆಲ್ಲ ಇದ್ದರು. ಇವನನ್ನು ಬದಲಿಸಬೇಕು ಅಂತ ಪರಮಾತ್ಮನಿಗೆ ಖಂಡಿತಲ್ಲ. ಆ ಕ್ಷಣಕ್ಕೆ ಅವರು ಪರಮಾತ್ಮ ಬಂದಂತೆ, ಏನೋ ಬೇಡಿದ, ಇವನು ಕೃಪಣ, ಚಿಕ್ಕಾಸನ್ನು ಬಿಸಾಕಿದ, ಅದು ಪ್ರಯೋಜನ ಇಲ್ಲ. ಕೊನೆಗೆ ಅವನ ಪತ್ನಿ, ಪುರಂದರದಾಸರ ಪತ್ನಿ ಬಹಳ ಸದ್ಗೃಹಿಣಿ, ಅಲ್ಲಿಗೆ ಹೋಗಿ ಅಲ್ಲಿ ಕೇಳುವಾಗ ಏನೂ ಇಲ್ಲ, ಗಂಡನ ಅನುಜ್ಞೆಯನ್ನು ಮೀರಿ ಇನ್ನೊಂದು ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ತವರು ಮನೆಯಿಂದ ತಂದದ್ದೇನಿಲ್ವಾ? ಮೂಗುತಿ ಇರ್ತದೆ, ಮೂಗುತಿಯನ್ನು ತೆಗೆದು ಕೊಡ್ತಾಳೆ. ಈ ಬ್ರಾಹ್ಮಣ ಇದನ್ನು ತಗೊಂಡು ಬಂದು ಮತ್ತೆ ಪುರಂದರದಾಸರಲ್ಲಿ ಬಂದು ಅಡವಿಡ್ತಾನೆ. ಆದರೆ ಅವರಿಗೆ ಅದು ಗೊತ್ತಾಗ್ತದೆ, ಅದನ್ನು ದಿನಾಲು ನೋಡಿದವರು ಆ ಮೂಗುತಿಯನ್ನವರು ಹೆಂಡತಿಯ ಮುಖದಲ್ಲಿ. ಇದಿಲ್ಲ ಹೇಗೆ ಬಂತು ಅಂತ ಬರ್ತೇನೆ ಅಂತ ಮನೆಗೆ ಹೋಗುವಾಗ ಆ ಮನೆಯಲ್ಲಿ ಪತ್ನಿ ಕಾಣಿಸಿಕೊಳ್ತಾಳೆ. ಮೂಗುತಿಯಲ್ಲಿ ಅಂತ ಕೇಳುವಾಗ ಮೂಗುತಿ ಒಳಗಿದೆ ಅಂತ ಹೇಳ್ತಾಳೆ. ಅಂತ ಈಗ ಇವಳಿಗೆ ಪೇಚಿಗೆ ಇಟ್ಟುಕೊಳ್ತದೆ, ಏನು ಮಾಡೋದು ಪರಮಾತ್ಮ ಅಂತ ಹೇಳಿ ಇವಳು ವಿಷವನ್ನು ಕುಡಿಬೇಕು ಅಂತ ತಟ್ಟೆಯಲ್ಲಿ ಎಳ್ತುಕೊಳ್ತಾ, ಈಗ ಸಿಕ್ಕಿಬಿದ್ದೆ ನಾನು ಅಂಥೇಳಿ. ಆದರೆ ಟಣ್ಣಂತ ಮೂಗುತಿ ಆ ವಿಷದ ಪಾತ್ರೆಗೆ ಬೀಳ್ತದಂತೆ, ಅದನ್ನು ತಗೊಂಡು ಬರ್ತಾಳೆ. ಪುರಂದರದಾಸರಿಗೆ ವಿಭ್ರಮೆ ಆಗ್ತದೆ, ಇದೇನು ಮೂಗುತಿಯನ್ನು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಬಂದಿದ್ದೇನೆ, ಇಲ್ಲಿ ನೋಡಿದರೆ ಇದು ಇಲ್ಲಿ ಕಾಣ್ತಾ ಇದೆ ಅಂತ ಪುನಃ ಅಂಗಡಿಗೆ ಹೋಗ್ತಾರಂತೆ. ಹಾಗೆ ಹೋದವರು ಮತ್ತೆ ಅಲ್ಲಿ ನೋಡುವಾಗ ಅಲ್ಲಿ ಮೂಗುತಿ ಇರೋದಿಲ್ಲ. ಈಗ ಇವರಿಗೆ ಒಂದು ಅವರ ಇಡೀ ಅಸ್ತಿತ್ವದ ಒಂದು ಅಲುಗಾಟ ಬೇಕಾದದು. ನಮ್ಮ ಅಸ್ತಿತ್ವದ ಒಂದು ಅಲುಗಾಟ ಆಯಿತು. ಏನೋ ಇದೆ, ಏನೋ ಸಂಭವಿಸ್ತಾ ಇದೆ, ಏನೋ ಆಗಿದೆ, ಪರಮಾತ್ಮ ಏನೋ ಪ್ರೇರಣೆ ಕೊಡ್ತಾ ಇದ್ದಾನೆ ಅಂತ ಕಾಣುತ್ತದೆ. ಹೆಂಡತಿ ಸಂತತಿ ಸಾವಿರವಾಗಲಿ ಗೋಪಾಲ ಬುಟ್ಟಿ ಹಿಡಿಸಿದಳಯ್ಯ ಅಂತ ಬರೀತಾರೆ. ಇಂತಹ ಹೆಂಡತಿಯರ ಸಂತಾನ ಜಾಸ್ತಿ ಆಗಲಿ, ಸಾವಿರವಾಗಲಿ, ನನಗೆ ಭಿಕ್ಷಾಪಾತ್ರೆ ಹಿಡಿಸಿದ್ದು ಅಂತ ಬೇರೆ ಅರ್ಥ ತಗೊಂಡು ಬೇರೆ ಅರ್ಥ ಆಗ್ತದೆ. ಹಾಗೆ ಇವರು ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ತನ್ನ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ದಾಸರಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ಎಲ್ಲ ಸಮಸ್ತ ಸಂಪತ್ತನ್ನು ದಾನ ಮಾಡಿ ಹೊರಟೋದಂತೆ. ಹಾಗಾಗಿ ಪರಮಾತ್ಮ ಸ್ಮರಣೆ ಅನ್ನುವಂಥದ್ದು ಬರೀ ಪೂಜೆ ಮಾಡುವುದರಿಂದಾಗಲಿ, ಬರೀ ತೋರಿಕೆಯ ದಾನ ಧರ್ಮಗಳಿಂದಾಗಲಿ, ಬರೀ ಕರ್ಮಠತೆಯ ಯಜ್ಞ ಯಾಗಾದಿಗಳಿಂದಾಗಲಿ, ಬರೆಯ ಯಾವುದೋ ಎಲ್ಲವನ್ನೂ ನಾವು ಒಂದು ಕೆಲಸ ಸಂಪಾದನೆಯ ದಾರಿ ಅಂತ ಮಾಡಿದರೆ ಅದು ಸಾಧ್ಯ ಆಗೋದಿಲ್ಲ. ಒಳಗಡೆಯಿಂದ ಆ ಒಳಗಣ್ಣು ತೆರೆಯುವಂತೆ ಹೇಗೆ ಪುರಂದರದಾಸರಿಗಾಯಿತೋ, ಹೇಗೆ ಕನಕದಾಸರಿಗೆ ಜೀವನದಲ್ಲಾಯಿತೋ, ಆ ಕ್ಷಣವನ್ನು ಪರಮಾತ್ಮ ನಮಗೆ ಒದಗಿಸಿಕೊಡಲಿಕ್ಕೆ ಅವನು ಕಾಯ್ತಾ ಇರ್ತಾನೆ. ಒಂದು ಗ್ರಂಥ ಹೇಳ್ತದೆ, ನೀನು ಬಾಗಿಲು ತೆರಿ ಅಂತ ನಾನು ಕಾಯ್ತಾ ಇದ್ದೇನೆ ಕಾತರತೆಯಿಂದ, ನೀನು ಬಾಗಿಲೇ ತೆರೆಯೋದಿಲ್ಲ ಅಲ್ಲ ಅಂತ ಪರಮಾತ್ಮ ಹೃದಯ ಪೀಠದಲ್ಲಿ ಬಂದು ಕಾಣಿಸ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಾನೆ. ಬಾಗಿಲು ತೆರಿ ಮಾರಾಯ, ತೆರಿ, ನಾನು ಬರ್ತೇನೆ ಅಂತ. ನೀನು ತೆರೆಯೋದೇ ಇಲ್ಲ, ಬೀಗ ಹಾಕೊಂಡು ಕೂತ್ಕೊಳ್ತೀಯಲ್ಲ, ನಾನು ಹೇಗೆ ಬರೋದು ಅಂತ. ಪರಮಾತ್ಮ ಅಂತ ಭಕ್ತವತ್ಸಲ, ಅವನು ಬರಬೇಕಾಗಿದ್ದರೆ ಈ ಎಲ್ಲವನ್ನು ನಾವು ಶ್ರೀಮದ್ ಭಾಗವತದಂಥ ಪುರಾಣಗಳನ್ನು ನಾವೇನು ಸುರುವಿಗೆ ನಾನು ಹೇಳಿದೆ, ಸಹಸ್ರ ವರ್ಷಗಳಿಂದ ಧನ್ಯಾಸ್ತುತಿ ಭಾರತ ಭೂಮಿ ಭಾಗಿ, ಭಾರತ ಭೂಮಿಯಲ್ಲಿ ನಾವು ಜನಿಸಿದ್ದಕ್ಕೆ ಯಾವ ಪರಮಾತ್ಮನ ಹೆಜ್ಜೆ ಹೆಜ್ಜೆ, ಅವನ ಉಸಿರು, ಅವನು ಕುಡಿದ ನೀರು, ಅವನು ಓಡಾಡಿದ ಜಾಗ, ಇದೆಲ್ಲವನ್ನು ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೇವಲ್ಲ, ಅಂತಹ ಭೂಮಿಯಲ್ಲಿ ಜನಿಸಿ ಎಲ್ಲ ಪುರಾಣಾದಿಗಳನ್ನು ನಾವು ಓದಿ ನಾವು ಆ ಕ್ಷಣ ಆ ಮನಸ್ಸನ್ನು ಪರಿವರ್ತನೆಗೊಳಿಸುವಂಥ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೇವಲ್ಲ, ಅದಕ್ಕೆ ನಾವು ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬದುಕನ್ನು ಆ ರೀತಿ ಸಾಗಿಸುವಂತೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳ್ತಾ, ಇವತ್ತು ಇದರ ಕೊನೆಯ ಈ ದಿವಸ ಮಾತನಾಡಲಿಕ್ಕೆ 1 ಗಂಟೆಗಳ ಕಾಲ ಅನುವು ಕೊಟ್ಟಂತಹ ಶ್ರೀಯುತ ನವೀನ ಚಂದ್ರಮತ್ತು ಅವರ ಎಲ್ಲ ಕುಟುಂಬದವರಿಗೆ, ಅವರ ಮಕ್ಕಳು ಎಲ್ಲರಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಈ ಮಾತನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ತತ್ಸತ್. ಪ್ರವಚನ ಕಾರ್ಯಕ್ರಮ ಮಾಜಿ ಮುಖಂಡರಾದ ರಾಘವೇಂದ್ರ ಉಡುಪ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಎದುರು ಒಂದು ಕ್ಯಾಮರಾ ಅಂತ ಎದುರು ಬನ್ನಿ, ಕ್ಯಾಮರಾ. ರಾಘವೇಂದ್ರ ಉಡುಪ ಅವರಿಗೆ ಕೃತಜ್ಞತೆಗಳು. ಇನ್ನು 12ವರೆಗೆ ದೇವರಿಗೆ ಮಹಾಪೂಜೆ ನಡೀತದೆ. ಮಹಾಪೂಜೆಯ ನಂತರ ಭೋಜನ ಪ್ರಸಾದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಮಹಾಪೂಜೆಯನ್ನು ವೀಕ್ಷಿಸಿ ಭೋಜನ ಪ್ರಸಾದ ಸಿಗಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.